ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒತ್ತಡ ವರ್ಸಸ್ ಆತಂಕ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮನೋವೈದ್ಯಶಾಸ್ತ್ರ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಪ್ರೀನಾ ಕ್ರಾಸ್ತಾ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅನೇಕ ಬಾರಿ ಕೇಳಿರ್ತೇವೆ, ಕೆಲವರಿಗೆ ಒತ್ತಡ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ, ನಾವು ತುಂಬ ಸ್ಟ್ರೆಸ್ಸಲ್ಲಿದ್ದೇವೆ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಆದರೆ ನಿಜವಾಗಿ ನೋಡಬೇಕು ಅಂದರೆ ಒತ್ತಡ ಬೇರೆ, ಆತಂಕ ಬೇರೆ ಆಗಿರುತ್ತೆ. ಇದೆರಡು ವಿಭಿನ್ನವಾಗಿರುವಂಥದ್ದು. ಹಾಗಿದ್ರೆ ನಿಜವಾಗಿ ಕೂಡ ಒತ್ತಡ ಅಂದ್ರೇನು, ಆತಂಕ ಯಾವಾಗ ಒತ್ತಡ ಅನ್ನೋದು ಯಾವಾಗ ಆತಂಕವಾಗಿ ಮಾರ್ಪಾಡಾಗುತ್ತೆ, ಇದಕ್ಕೆ ಕಾರಣಗಳೇನು, ಈ ಎಲ್ಲ ವಿಚಾರದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಈಗ ಒತ್ತಡ ಅಂದ್ರೇನು, ಇದೆಷ್ಟು ಹಾನಿಕಾರಕವಾದುದು? ಒತ್ತಡ ಅಂದರೆ ನಮ್ಮದು ಬಾಡಿದು ಒಂದು ಸಹಜವಾದ ರೆಸ್ಪಾನ್ಸ್. ನಮ್ಮ ಲೈಫಲ್ಲಿ ಒತ್ತಡ ಇರುತ್ತೇನೆ. ಓಕೆ, ಒತ್ತಡ ಯಾವಾಗಲೂ ನೆಗೆಟಿವ್ ಅಂತ ಇರಲ್ಲ, ಪಾಸಿಟಿವ್ ಅಂತ ಸಹ ಇರುತ್ತೆ. ಯಾವಾಗಲೂ ಸ್ಟ್ರೆಸ್ ಬಂದಾಗ ನಮ್ಮ ಬಾಡಿ ಒಂದು ವೇಯಲ್ಲಿ ರಿಯಾಕ್ಟ್ ಮಾಡುತ್ತೆ, ಆವಾಗಲೂ ಮನಸ್ಸು ಸಹ ಒಂದು ವೇಯಲ್ಲಿ ರಿಯಾಕ್ಟ್ ಮಾಡುತ್ತೆ. ಇದು ನಮಗೆ ಆ ಸಿಚುವೇಶನಲ್ಲಿ ಆವಾಗ ಏನು ಪ್ರಶ್ನೆಗಳು ಬಂದರೆ, ಪರಿಸ್ಥಿತಿಗಳು ಬಂದರೆ ಅದನ್ನು ಫೇಸ್ ಮಾಡಲು ನಮಗೆ ಅದು ಸ್ವಲ್ಪ ಸ್ಟ್ರೆಸ್ ಬೇಕಾಗುತ್ತೆ ಲೈಫಲ್ಲಿ. ಓಕೆ, ಸ್ಟ್ರೆಸ್ಸಲ್ಲಿ ನಾವು ಪಾಸಿಟಿವ್ ಸ್ಟ್ರೆಸ್ ಮತ್ತು ನೆಗೆಟಿವ್ ಸ್ಟ್ರೆಸ್ ಮತ್ತು ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಪಾಸಿಟಿವ್ ಸ್ಟ್ರೆಸ್ ಅಂದರೆ ನಾವೀಗ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ, ಇಲ್ಲಾದರೆ ಜಾಬ್ ಇಂಟರ್ವ್ಯೂಗೆ ಹೋಗುವಾಗ, ಓಕೆ, ಈಗ ನಾನು ಇಂಟರ್ವ್ಯೂಗೆ ಬಂದಿದ್ದೇನೆ, ಆವಾಗ ನಾವು ಸ್ವಲ್ಪ ಪ್ರಿಪೇರ್ ಮಾಡಿ ಬರ್ತೇವೆ. ಓಕೆ, ಸ್ವಲ್ಪ ಕಾನ್ಸಂಟ್ರೇಷನ್ ಅದರ ಮೇಲೆ ಹೋಗುತ್ತೆ. ಈ ಥರದ್ದು ಸ್ಟ್ರೆಸ್ ನಮಗೆ ಪಾಸಿಟಿವ್ ಸ್ಟ್ರೆಸ್. ನಮ್ಮ ಲೈಫಲ್ಲಿ ಮುಂದೆ ವರಿಸಲು ಆ ಸ್ಟ್ರೆಸ್ ಬೇಕಾಗುತ್ತೆ. ಬಟ್ ಈ ಸ್ಟ್ರೆಸ್ ತುಂಬ ತಿಂಗಳುಗಳಿಗೆ ಇಲ್ಲಾದ್ರೆ ವಾರಗಳಿಗೆ ಕಂಟಿನ್ಯೂಸ್ ಆಗಿದ್ರೆ ಅದಕ್ಕೆ ನಾವು ನೆಗೆಟಿವ್ ಸ್ಟ್ರೆಸ್ ಇಲ್ಲಾದ್ರೆ ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೇವೆ. ಇದರಿಂದ ಸ್ವಲ್ಪ ನಮ್ಮದು ದೇಹದಲ್ಲಿ ಇಲ್ಲಾದ್ರೆ ಮನಸ್ಸಿಗೆ ಅದರ ಎಫೆಕ್ಟ್ಸ್ ಬೀಳುತ್ತೆ ಲಾಂಗ್ ಟರ್ಮ್ ಅಲ್ಲಿ. ನಾವು ಸ್ಟ್ರೆಸ್ ಒಂದು ಸಾಲ್ಟ್ ಥರ ಅಂತ ಅನಿಸ್ಬೋದು. ಊಟದಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಬಟ್ ತುಂಬ ಸಾಲ್ಟ್ ಹಾಕಿದ್ರೆ ಅದು ಊಟವೇ ತಿನ್ಲಿಕ್ಕೆ ಆಗಲ್ಲ. ಅದು ಒಂದು ಎಕ್ಸಾಂಪಲ್ ಅಂತ ಇಟ್ಕೊಳ್ಬೋದು. ಓಕೆ, ಇವಾಗ ಒತ್ತಡ ಕೆಲವೊಂದು ಒಳ್ಳೆಯದು ಅಂತಾನು ಹೇಳಿದ್ರಿ, ಆದರೆ ಕೆಲವೊಂದು ದೀರ್ಘಕಾಲದ ಒತ್ತಡ ಇರುತ್ತೆ. ಈ ದೀರ್ಘಕಾಲದ ಒತ್ತಡ ಹಾಗೇನೆ ಸಾಮಾನ್ಯ ನಮಗೆ ನಿಜವಾಗಿ ಬೇಕಾದಂತಹ ಒತ್ತಡ, ಇದರ ನಡುವಿನ ವ್ಯತ್ಯಾಸಗಳು ಏನು? ಓಕೆ, ನಾನು ಹೇಳಿದಾಗೆ ಪಾಸಿಟಿವ್ ಸ್ಟ್ರೆಸ್ ಅಂದರೆ ಲೈಫಲ್ಲಿ ನಿಮಗೆ ಫಾರ್ವರ್ಡ್ ಹೋಗಲಿಕ್ಕೆ, ಒಂದು ಪುಷ್ ಮಾಡಲಿಕ್ಕೆ ಅಂತ ಒಂದು ಸ್ಟ್ರೆಸ್ ಬೇಕು. ಸ್ಟ್ರೆಸ್ ಇಲ್ಲದಿದ್ದರೆ ಲೈಫಲ್ಲಿ ಮೋಟಿವೇಶನ್ ಇರಲ್ಲ. ಓಕೆ, ಕ್ರಾನಿಕ್ ಸ್ಟ್ರೆಸ್ ಅಂದರೆ ವೀಕ್ಸ್ ಇಲ್ಲದ್ರೆ ಮನಸ್ಸಿಗೆ ಇದು ಸ್ಟ್ರೆಸ್ ಕಂಟಿನ್ಯೂ ಆಗಿ ಇದ್ದರೆ, ಅಂದರೆ ಒಂದು ಮ್ಯಾರೇಜಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಾಂದರೆ ಫೈನಾನ್ಷಿಯಲ್ಸ್ ಪ್ರಾಬ್ಲಮ್ಸ್ ಇದ್ದರೆ ಅದು ಸ್ಟ್ರೆಸ್ ಬರ್ತಾನೇ ಇರುತ್ತೆ. ಇದು ಚಿಕ್ಕ 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 ವಿಷಯಗಳ ಸ್ಟ್ರೆಸ್ ಕಂಬೈನ್ ಆಗಿ ಕ್ರಾನಿಕ್ ಸ್ಟ್ರೆಸ್ ತುಂಬ ಸಮಯಕ್ಕೆ ಕಂಟಿನ್ಯೂ ಆಗಿರುತ್ತೆ. ಇದರಲ್ಲಿ ನಮಗೆ ಆಂಗ್ಸೈಟಿದು ಪ್ರಾಬ್ಲಮ್ಸ್ ಎಲ್ಲ ಕಂಟಿನ್ಯೂಸ್ ಆಗಿದ್ರೆ ಸ್ಟ್ರೆಸ್ ಆಂಗ್ಸೈಟಿಗೆ ಕನ್ವರ್ಟ್ ಆಗುವ ಚಾನ್ಸ್ ಇರುತ್ತೆ. ಈಗ ಒತ್ತಡ ಬರಲಿಕ್ಕೆ ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದ ಒತ್ತಡ ಬರುತ್ತೆ? ಒತ್ತಡ ನಮ್ಮದು ಒಂದಂದರೆ ನಮ್ಮ ವರ್ಕ್ ಡೆಡ್ಲೈನ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಮ್ಯಾರೇಜ್ ಕಾನ್ಫ್ಲಿಕ್ಟ್ಸು, ಇಲ್ಲಾದರೆ ಎಜುಕೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡುವಾಗ. ಓಕೆ, ಯಾವುದು ಲೈಫಲ್ಲಿ ನಮಗೆ ಸ್ಟ್ರೆಸ್ಸನ್ನು ಎಲಿಮಿನೇಟ್ ಅಂತ ಮಾಡಲಿಕ್ಕಾಗಲ್ಲ, ಕಂಪ್ಲೀಟಾಗಿ ತೆಗೀಲಿಕ್ಕಾಗಲ್ಲ. ಅದು ನಿಮ್ಮದು ಪರ್ಸ್ನಾಲಿಟಿ ಮೇಲೆ, ನಿಮಗೆ ಅದು ಹೇಗೆ ಮ್ಯಾನೇಜ್ ಮಾಡಲಿಕ್ಕಾಗತ್ತೆ ಅದರ ಮೇಲೆ ಇದು ಸ್ಟ್ರೆಸ್ಸಲ್ಲಿ ರೆಸ್ಪಾನ್ಸ್ ಬರೋದು ಬಾಡಿಯಿಂದ. ಓಕೆ, ಇವಾಗ ಕೆಲವೊಂದು ರೆಸ್ಪಾನ್ಸ್ ಬರುತ್ತೆ ಅಂತಾನು ಹೇಳಿದ್ರಿ ಒತ್ತಡದಿಂದ. ಹಾಗಿದ್ರೆ ಮೆದುಳಿನ ಮೇಲೆ ಇಲ್ಲ ಆರೋಗ್ಯದ ಮೇಲೆ ಯಾವಾಗ ಒತ್ತಡ ಅನ್ನೋದು ಪರಿಣಾಮವನ್ನು ಬೀರುತ್ತೆ ಅಂತ? ಒತ್ತಡ ಆಗುವಾಗ ನಮ್ಮ ಬಾಡಿಯಲ್ಲಿ ಒಂದು ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತ ಒಂದು ಆಕ್ಟಿವೇಟ್ ಆಗುತ್ತೆ. ಆವಾಗ ಬಾಡಿಯಲ್ಲಿ ಒಂದು ಕಾರ್ಟಿಸಾಲ್ ಮತ್ತು ಒಂದು ಎಡ್ರಿನಾಲಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದೆರಡು ಹಾರ್ಮೋನ್ ನಮಗೆ ಪ್ರೊಟೆಕ್ಟಿವ್, ಆ ಸಿಚುವೇಶನಲ್ಲಿ ಪ್ರೊಟೆಕ್ಟಿವ್ ಆಗ್ಲಿಕ್ಕಂತ ರಿಲೀಸ್ ಆಗೋದು. ಇದಾಗಿದಾಗ ನಮ್ಮ ಬಾಡಿಯಲ್ಲಿ ಕೆಲವು ಚೇಂಜಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಂದಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಓಕೆ, ನಮಗೆ ಸ್ವೆಟ್ಟಿಂಗ್ ಆಗೋದು, ಇಲ್ಲಾಂದರೆ ಬ್ರೀದಿಂಗ್ ಮಾಡುವಾಗ ಸ್ವಲ್ಪ ಜಾಸ್ತಿ ಬ್ರೀದ್ ಮಾಡೋದು, ಕೈಕಾಲು ತೊಡ ಸ್ವಲ್ಪ ಸ್ಟಿಫ್ ಆಗಿದಾಗ ಆಗೋದು. ಇದೆಲ್ಲ ಈ ಸ್ಟ್ರೆಸ್ ಆಗಿದಾಗ ಬಾಡಿಯಲ್ಲಿ ಇದೆಲ್ಲ ರೆಸ್ಪಾನ್ಸ್ ಬರ್ತದೆ. ಅದು ಆ ಸಿಚುವೇಶನಲ್ಲಿ ನಮಗೆ ಅದು ಸಿಚುವೇಶನ್ಗೆ ಫೇಸ್ ಮಾಡಲಿಕ್ಕೆ ಇಲ್ಲದೆ ಆ ಸಿಚುವೇಶನಿಂದ ಹೊರಗಡೆ ಹೋಗಲಿಕ್ಕೆ ಇದು ರೆಸ್ಪಾನ್ಸ್ ಬೇಕಾಗತ್ತೆ. ಓಕೆ, ಇವಾಗ ಒತ್ತಡದಿಂದ ಕೆಲವೊಂದು ರೆಸ್ಪಾನ್ಸ್ ಕೂಡ ಆಗುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಒತ್ತಡ ಒಳ್ಳೆಯ ಒತ್ತಡ ಅಂತ ಗೊತ್ತಾಗೋದು ಯಾವಾಗ, ಹೇಗೆ ಅದನ್ನು ಅರಿತುಕೊಳ್ಬಹುದು? ಒತ್ತಡ ಒಳ್ಳೆಯದು ಅಂದರೆ ನಿಮಗೆ ಲೈಫಲ್ಲಿ ಒತ್ತಡ
ದಿಂದ ತೊಂದರೆ ಯಾವಾಗ ಆಗುತ್ತೆ ಅಂದರೆ ನಿದ್ದೆ ತೊಂದರೆ ಆಗಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತೊಂದರೆ ಆಗಲಿ, ನಿಮಗೆ ಬೇರೆಯವರಿಗೆ ಫೇಸ್ ಮಾಡುವಾಗ ತೊಂದರೆ ಆಗೋದು, ಬೇರೆಯವ್ರ ಹತ್ರ ಮಾತಾಡುವಾಗ ಕಿರಿಕಿರಿ ಆಗೋದು, ಇಲ್ಲಾದ್ರೆ ನಾವು ಕೆಲವು ಜನರಲ್ಲಿ ನೋಡ್ತೇವೆ ಸ್ಟ್ರೆಸ್ ತುಂಬ ಆದ ಕೂಡಲೇ ಹೋಗಿ ಸಬ್ಸ್ಟೆನ್ಸಸ್ ಆಲ್ಕೋಹಾಲ್, ಸಿಗರೇಟ್ ಅದೆಲ್ಲ ಯೂಸ್ ಮಾಡಿದಾಗ ಸ್ಟ್ರೆಸ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂತ ಗೊತ್ತಾಗೋದು. ಓಕೆ, ಇವಾಗ ಒತ್ತಡ ಮತ್ತು ಆತಂಕ ಇದು ಸಾಮಾನ್ಯವಾಗಿ ಹೀಗೆ ಅಂದ್ರೆ ಒಂದೇ ತರ ಕಾಣುತ್ತೆ, ಆದ್ರೆ ಕೂಡ ಇದರಲ್ಲಿ ವ್ಯತ್ಯಾಸ ಇದೆ. ಇದು ಹೇಗೆ ಅಂತ? ಓಕೆ, ನಾವು ಯೂಶುವಲಿ ನಾರ್ಮಲ್ ಲೇಮನ್ ಪೀಪಲ್ ಅದನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ, ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಅಂತ. ಸ್ಟ್ರೆಸ್ ಅಂದರೆ ಅದಕ್ಕೊಂದು ಕಾಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇದು ಎಕ್ಸಾಮಿದೆ ಕಾಸ್ ಅಂತ ನೋಡುವ, ಸ್ಟೂಡೆಂಟಿಗೆ ಅದು ಎಕ್ಸಾಮಿಗೆ ಹೋಗುವ ತನಕ ಅದರ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ, ಪಾಸ್ ಆಗ್ತೇನಾ ಫೇಲ್ ಆಗ್ತೇನಾ ಏನು ಮಾಡೋದು ಇದರ ಬಗ್ಗೆ. ಎಕ್ಸಾಮ್ ಆದ ನಂತರ ಅದು ಹೋಗ್ಬಿಡುತ್ತೆ, ಓಕೆ, ರಿಲೀಫ್ ಆಗುತ್ತೆ. ಬಟ್ ಆಂಗ್ಸೈಟಿಯಲ್ಲಿ ಏನಾಗೋದಂದ್ರೆ ಏನೋ ಆಗ್ಬೋದು, ಒಂದು ರೀಸನ್ ಅಂತ ಇರಲ್ಲ. ಓಕೆ, ಕೆಲ ಸಿಚುವೇಶನ್ಸ್ ಅಲ್ಲಿ ಒಂದು ಸ್ಪೆಸಿಫಿಕ್ ರೀಸನ್ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಯೋಚನೆಗಳು ಬರ್ತಾ ಇರೋದು, ಹಿಂದಿನ ಯೋಚನೆ, ಮುಂದೇನಾಗ್ಬೋದು ಅದರ ಬಗ್ಗೆ ಯೋಚನೆ, ಅದೆಲ್ಲ ಬರ್ತಾ ಇರುತ್ತೆ. ಇದಕ್ಕೆ ನಾವು ಆಂಗ್ಸೈಟಿ ಅಂತ ಹೇಳುತ್ತೆ. ಓಕೆ, ಹಾಗಾದ್ರೆ ಕೆಲವರು ಏನ್ ಮಾಡ್ತಾರೆ, ಈ ನೆಗೆಟಿವ್ ಯೋಚನೆಗಳನ್ನ ಮಾಡ್ತಾರೆ ಹೆಚ್ಚಾಗಿ, ಏನಾಗಬಹುದು ಅಂತ ಹೇಳಿ. ಅದು ಆತಂಕವಾಗಿ ಕನ್ವರ್ಟ್ ಆಗತ್ತಾ ಹಾಗಾದ್ರೆ ಅಂತ? ನೆಗೆಟಿವ್ ಯೋಚನೆಗಳು ತುಂಬ ಸಮಯಕ್ಕೆ ಅದೇ ಸ್ಥಿತಿಯಲ್ಲಿ ಇದ್ದು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ಕೆಲವರಿಗೆ ಆತಂಕದಲ್ಲಿ ಕನ್ವರ್ಟ್ ಆಗುವ ಚಾನ್ಸ್ ಇರುತ್ತೆ, ಕೆಲವರಿಗೆ ಖಿನ್ನತೆಗೆ ಹೋಗುವ ಚಾನ್ಸ್ ಇರುತ್ತೆ. ಆತಂಕದಲ್ಲಿ ಏನಾಗುತ್ತಂದ್ರೆ ಅವರಿಗೆ ಈಗ ಎನ್ಸಿ ನನಗೆ ನಾಯಿದು ಭಯ ಇದೆ, ಓಕೆ, ನಮ್ಮ ಲೈಫ್ ಅದ್ರ ಅರೌಂಡೇ ರಿವಾಲ್ವ್ ಆಗ್ತಾ ಇರುತ್ತೆ. ನಾಯಿ ಬರ್ತದ, ಕಚ್ತದ, ನಾನು ಬೇರೆ ದಾರಿಯಲ್ಲಿ ಹೋಗುತ್ತಾ, ನಾನು ಹೊರಗಡೆ ಹೋದ್ರೆ ಎಲ್ಲಿಂದ ಬರ್ದು ನನಗೆ ಕಚ್ತದ, ನಮ್ದು ಟೈಮ್ ಎಲ್ಲ ಶಿಫ್ಟ್ ಮಾಡ್ಲಿಕ್ಕೆ ನೋಡ್ತೇವೆ. ಆ ಥರದ್ದು ಡಿಫ್ರೆನ್ಸ್, ಅದು ಸಿಚುವೇಶನ್ ಅವಾಯ್ಡ್ ಮಾಡಲಿಕ್ಕೆ ಅವರು ಅವರ ಲೈಫದು ನಾರ್ಮಲ್ ರುಟೀನನ್ನೇ ಚೇಂಜ್ ಮಾಡ್ತಾರೆ. ಇವಾಗ ಆತಂಕ ಅಂದ್ರೆ ಏನು ಅಂತ ನಿಜವಾಗಿ ಹೇಳಬೇಕು ಅಂದ್ರೆ, ಇದರಿಂದ ಯಾವಾಗ ಅಸ್ವಸ್ಥೆ ಆಗತ್ತೆ ಅಂತ? ಆತಂಕ ಒಂದು ನಾರ್ಮಲ್ ಇಮೋಷನ್ ಆ್ಯಕ್ಚುಲಿ, ಓಕೆ, ಬಟ್ ಇದು ಇಮೋಷನ್ನು ತುಂಬ ಕಂಟ್ರೋಲಿಂದ ಜಾಸ್ತಿ ಆದರೆ ಆವಾಗ ಹೆಚ್ಚು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಗಂಭೀರವಾಗಿ ಯೋಚನೆ ಬರ್ತಾ ಇದ್ರೆ ಅದನ್ನು ನಾವು ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೇವೆ. ಅದು ಪ್ರಾಬ್ಲಮ್ಯಾಟಿಕ್. ಈ ಡಿಸಾರ್ಡರಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಹಾಗೇನೆ, ಬಟ್ ಸ್ಟ್ರೆಸ್ಸಲ್ಲಿ ನಾನು ಹೇಳಿದ್ದೇನಲ್ಲ, ಅವರಿಗೆ ಸ್ವಲ್ಪ ಎದೆ ಬಡಿತ ಜಾಸ್ತಿ ಆಗೋದು, ಮತ್ತು ಸ್ವಲ್ಪ ದಮ್ ಕಟ್ಟೋದು, ಇದು ಸೇಮ್ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಇದರ ಜೊತೆಗೆ ಅವರದ್ದು ಮನಸ್ಸಲ್ಲಿ ತುಂಬ ಯೋಚನೆಗಳು ನಡ್ತಾ ಹೋಗೋದು, ಸಿಚುವೇಶನ್ ಫೇಸ್ ಮಾಡ್ಲಿಕ್ಕಾಗಲ್ಲ, ಹೊರಗಡೆ ಹೋಗಿ ಜನರನ್ನು ಫೇಸ್ ಮಾಡ್ಲಿಕ್ಕಾಗಲ್ಲ, ಇಲ್ಲಾದ್ರೆ ಅವಾಯ್ಡ್ ಮಾಡುವ ಬಿಹೇವಿಯರ್, ಇದೆಲ್ಲ ಬರುತ್ತೆ ಅದರಲ್ಲಿ. ಈಗ ಅಕಸ್ಮಾತ್ ಆಗಿ ಭಯ ಅನ್ನೋದು, ಆತಂಕದಿಂದ ಭಯ ಬರುತ್ತೆ ಅಂತ ಹೇಳಿದ್ರೆ, ಭಯ ಅನ್ನೋದು ಎದೆ ನೋವು ಹಾಗೇನೆ ಇನ್ನಿತರ ಅನಾರೋಗ್ಯಕ್ಕೆ ತುತ್ತಾದ್ರೆ ಆಗ ಏನಾಗಬಹುದು ಅಂತ? ನಾನು ಹೇಳಿದ್ರಲ್ಲ, ನಮ್ಮ ಮೈಂಡ್ ಮತ್ತು ಬಾಡಿಯಲ್ಲಿ ಒಂದು ಕನೆಕ್ಷನ್ ಥರ ಇದೆ, ಓಕೆ. ಸೊ ಆಂಗ್ಸೈಟಿ ಆಗುವಾಗ ಬಾಡಿಯಲ್ಲಿ ಸಹ ಸಿಂಪ್ಟಮ್ಸ್ ನಾನು ಹೇಳಿದಾಗೆ ಬರ್ತದೆ. ಈ ಸಿಂಪ್ಟಮ್ಸ್ ಕಂಟ್ರೋಲಿಗೆ ಬರೋದಿಲ್ಲ ಅಂದರೆ, ಅದು ಆಂಗ್ಸೈಟಿ ಕಂಟಿನ್ಯೂಸ್ ಆಗಿದ್ರೆ ಆವಾಗ ಏನಾಗುತ್ತೆ ಅಂದರೆ ಆನ್ ಅ ಲಾಂಗ್ ಟರ್ಮ್ ಡೈರೆಕ್ಟ್ಲಿ ಆಂಗ್ಸೈಟಿಯಿಂದ ನಿಮಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹಾರ್ಟಿದು ಡಿಸಾರ್ಡರ್ಸ್ ಅಂತ ಏನು ಬರಲ್ಲ. ಬಟ್ ಇದು ಒಂದು ಫ್ಯಾಕ್ಟರ್ ಇರ್ಬೋದು, ಅದಕ್ಕೆ ಒಂದು ಆ್ಯಡ್ ಆನ್ ಆಗಿ ಇದು ಕಾಯಿಲೆ ಎಲ್ಲ ಬರೋಕ್ಕೆ. ಅದಕ್ಕೆ ಈ ಥರ ಆಂಗ್ಸೈಟಿ ಏನು ಬಂದರೆ ಅದಕ್ಕೆ ಹೆಲ್ಪ್ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಓಕೆ, ಇನ್ನೊಂದು ಕೆಲವೊಂದು ಯೋಚನೆಗಳಿಂದಾಗಿ ಪ್ಯಾನಿಕ್ ಆಗ್ತಾರೆ. ಸೊ ಈ ಪ್ಯಾನಿಕ್ ಹಾಗೇನೆ ಆತಂಕ, ಇದ್ರ ನಡುವಿನ ಏನಾದರೂ ವ್ಯತ್ಯಾಸ ಇದೆ ಹೇಗೆ? ಓಕೆ, ಪ್ಯಾನಿಕ್ ಅಂದರೆ ಒಂದು ಆ ಸ್ಥಿತಿಯಲ್ಲಿ ಒಂದು ತೀವ್ರವಾದ ಒಂದು ನನಗೆ ಜೀವನ ಹೋಗ್ಬಿಡುತ್ತಾ ಆ ಥರದಂಥ ಯೋಚನೆ ಬರುತ್ತೆ. ಇದರಲ್ಲಿ ನೀವು ಪ್ಯಾನಿಕ್ ಅಟ್ಯಾಕ್ ಆಗುವಾಗ ಅವರಿಗೆ ತಲೆ ಸುತ್ತು ಬರೋದು, ಕೈ ಕಾಲು ನಡುಕ ಬರೋದು, ಓಕೆ, ಕೆಲವರಿಗೆ ಬ್ರೀದ್ ಮಾಡ್ಲಿಕ್ಕಾಗಲ್ಲ, ಎದೆ ಬಡಿತ ತುಂಬ ಜಾಸ್ತಿ ಆಗೋದು, ಓಕೆ, ಮಾತನಾಡಲಿಕ್ಕೆ ಕಷ್ಟ ಆಗೋದು, ಥಾಟ್ಸ್ ಏನಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನು ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೇವೆ. ಓಕೆ, ಪ್ಯಾನಿಕ್ ಅಟ್ಯಾಕ್ಸ್ ಕಾಮನ್ಲಿ ಬರುತ್ತೆ. ಓಕೆ, ಆಂಗ್ಸೈಟಿ ಡಿಸಾರ್ಡರ್ ಇರುವಾಗ ಪ್ಯಾನಿಕ್ ಅಟ್ಯಾಕ್ಸ್ ಅದರ ಜೊತೆ ಸಹ ಬರುವ ಚಾನ್ಸಸ್ ಇರುತ್ತೆ. ಬಟ್ ಫಸ್ಟ್ ಟೈಮ್ ಯಾರಿಗೂ ಪ್ಯಾನಿಕ್ ಅಟ್ಯಾಕ್ ಆದಾಗ ಅವ್ರು ಯೂಶ್ವಲಿ ಹೋಗಿ ಕಾರ್ಡಿಯಾಲಜಿಸ್ಟ್, ಹಾರ್ಟಿಗೆ ಡಾಕ್ಟರ್, ಇಲ್ಲಾದರೆ ನಾರ್ಮಲ್ ಜನರಲ್ ಫಿಸಿಷಿಯನ್ ಅನ್ನು ಕನ್ಸಲ್ಟ್ ಮಾಡ್ತಾರೆ. ಓಕೆ, ಈ ಪ್ಯಾನಿಕ್ ಅಟ್ಯಾಕ್ ಥೈರಾಯ್ಡ್ ಪ್ರಾಬ್ಲಮ್ಸಲ್ಲೂ ಕೆಲವು ಸತಿ ಹಾರ್ಟ್ ಪ್ರಾಬ್ಲಮ್ಸಲ್ಲೂ ಆಗುವ ಚಾನ್ಸ್ ಇರುತ್ತೆ. ಅಂದರೆ ಸಿಂಪ್ಟಮ್ಸ್ ಸಿಮಿಲರ್ ಇರುತ್ತೆ ಇಬ್ಬರದ್ದು.
ಆವಾಗ ನಾವು ಫಸ್ಟ್ ಟೈಮ್ ಯಾರಿಗೂ ಪ್ಯಾನಿಕ್ ಅಟ್ಯಾಕ್ ಆಗಿ ಬಂದರೆ ಅವ್ರು ಸೈಕ್ಯಾಟ್ರಿಸ್ಟಿಗೆ ಬಂದರೆ ನಾವು ಒಂದ್ಸತಿ ಅವರದು ಕಾರ್ಡಿಯಾಲಜಿದು ಮತ್ತು ಹಾರ್ಟಿದು ತೊಂದರೆ ಏನಿದೆ ಅಂತ ನೋಡ್ತೇವೆ. ಕಾರ್ಡಿಯಾಲಜಿಸ್ಟ್ ಸಹ ಹಾಗೇನೆ ಅವರದು ಹಾರ್ಟ್ ತೊಂದರೆ ಏನಿದೆಯಾ ಅಂತ ನೋಡ್ತಾರೆ, ಬೇರೆ ಥೈರಾಯ್ಡ್ ತೊಂದರೆ ಏನಿದೆಯಾ ಅಂತ ನೋಡ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ ಅಂದರೆ ಅವ್ರು ಸೈಕ್ಯಾಟ್ರಿಸ್ಟ್ ಅಂತ ಕಳಿಸ್ಕೊಡ್ತಾರೆ. ಓಕೆ, ಇವಾಗ ಪ್ಯಾನಿಕ್ ಅಟ್ಯಾಕ್ ಆದ ತಕ್ಷಣ ನಾವು ಮೊದಲಾಗಿ ಏನು ಮಾಡಬೇಕು? ಓಕೆ, ಪ್ಯಾನಿಕ್ ಅಟ್ಯಾಕ್ ಫಸ್ಟ್ ಟೈಮ್ ಆಗುವಾಗ ಅದನ್ನು ಆ ಪರ್ಸನ್ಗೆ ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ನೆಕ್ಸ್ಟ್ ಟೈಮ್ ಆ ಥರ ಆದರೆ ಅವರು ಸ್ವಲ್ಪ ಥಿಂಗ್ಸನ್ನು ಅಂದರೆ ಗಮನದಲ್ಲಿಡಬೇಕು. ಫಸ್ಟ್ ಅಂದರೆ ಇದು ಪ್ಯಾನಿಕ್ ಅಟ್ಯಾಕ್ 1 to 2 minutes ಅಂತ ಇರುತ್ತೆ, ಮತ್ತು ತನ್ನಷ್ಟಕ್ಕೆ ಕಡಿಮೆ ಆಗಿ ಸೆಟಲ್ ಆಗ್ತದೆ. ಓಕೆ, ಒಂದಂದರೆ ನಿಮ್ಮದು ಬ್ರೀದಿಂಗ್, ಅದರ ಮೇಲೆ ನೀವು ಕಂಟ್ರೋಲ್ ಇಟ್ಕೊಳ್ಬೇಕು. ಫ್ಯೂ ಟೆಕ್ನಿಕ್ಸ್ ಇರುತ್ತೆ, ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಅದರಲ್ಲಿ ಶ್ವಾಸ ಒಳಗಡೆ 4 seconds 1 2 3 4 ಕೌಂಟ್ ಮಾಡಿ ಒಳಗಡೆ ಶ್ವಾಸ ತಗೊಂಡು 1 2 3 seconds ಹಿಟ್ಕೊಂಡು ಮತ್ತೆ 1 2 3 4 5 6 ಹೊರಗಡೆ ಬಿಡಬೇಕು. ಈ ಥರ ನೀವು ನಿಮ್ಮದು ಬ್ರೀದಿಂಗ್ ಮೇಲೆ ಕಂಟ್ರೋಲ್ ತಗೊಂಡು ಬರ್ತೀರಾ. ಅದು ಒಂದು ಟೆಕ್ನಿಕ್ ಫಾಲೋ ಮಾಡ್ಬೋದು. ಇದರ ಜೊತೆ ಇನ್ನೊಂದಂದರೆ ನಾವು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ಗ್ರೌಂಡಿಂಗ್ ಟೆಕ್ನಿಕಲ್ಲಿ ನಿಮ್ಮ ರೂಮಲ್ಲಿ ಏನಿದೆ, ಓಕೆ, 5 4 3 2 1 5 ಥಿಂಗ್ಸ್ ನಿಮಗೆ ಏನು ಕಾಣುತ್ತೆ, 4 ಥಿಂಗ್ಸ್ ನಿಮಗೆ ಏನು ಫೀಲ್ ಆಗುತ್ತೆ, ಕೈ ಕಾಲಲ್ಲಿ ಮುಟ್ಟಿ ನೋಡಿ. ಓಕೆ, ಅದರ ಮೇಲೆ 3 ಥಿಂಗ್ಸ್ ನಿಮಗೆ ಏನು ಕೇಳುತ್ತೆ ಸರೌಂಡಿಂಗ್ಸಲ್ಲಿ, 2 ಥಿಂಗ್ಸ್ ನಿಮಗೆ ಏನು ಸ್ಮೆಲ್ ಬರುತ್ತೆ, ಮತ್ತು 1 ಥಿಂಗ್ ನಿಮಗೆ ಏನು ಟೇಸ್ಟ್ ಬರುತ್ತೆ. ಇದರಲ್ಲಿ ಏನಾಗುತ್ತಂದರೆ ನೀವು ಆ ಆತಂಕದ ಸಿಚುವೇಶನಲ್ಲಿ ಇರುವಾಗ ನಿಮ್ಮದು ಮೈಂಡ್ ತುಂಬ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಆ ಸಿಚುವೇಶನಿಂದ ನಿಮಗೆ ಸ್ವಲ್ಪ ಸೆಟಲ್ ಆಗಲಿಕ್ಕೆ ನೀವು ಮೈಂಡಲ್ಲಿ ಪುನಃ ಡಿಸ್ಟ್ರಾಕ್ಟ್ ಮಾಡ್ತೀರಾ, ಸ್ವಲ್ಪ ಸ್ಟೇಬಲ್ ಆಗಲಿಕ್ಕೆ. ಇದಕ್ಕೆ ನಾವು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ಇದನ್ನು ಸ್ವಲ್ಪ ಟ್ರೈ ಮಾಡಬಹುದು. ಬಟ್ ಒಂದಂದರೆ ನಿಮಗೆ ನಿಮ್ಮ ನೆನಪಿಲ್ಕೊಳ್ಬೇಕು, 1 ಇಲ್ಲ 2 minute ಯೂಶ್ವಲಿ ಸೆಟಲ್ ಆಗುತ್ತೆ. ಈ ಟೈಮಲ್ಲಿ ಆ ಸೆಟಲ್ ಆಗಿಲ್ಲ, ಎದೆನೋವು ತುಂಬ ತೀವ್ರವಾಗಿ ಎದೆನೋವು ಇದ್ದರೆ ಆವಾಗ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಯಾಕಂದರೆ ನಾನು ಹೇಳಿದಾಗೆ ಕೆಲವು ಸತಿ ಹಾರ್ಟ್ ತೊಂದರೆ ಮತ್ತು ನಮ್ಮದು ಪ್ಯಾನಿಕ್ ಅಟ್ಯಾಕ್ ಇದು ಸಿಂಪ್ಟಮ್ಸ್ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಇನ್ನು ಕೆಲವರಿಗೆ ಕೆಲವೊಂದು ಕೆಲಸದ ಒತ್ತಡ ಇರ್ಬೋದು, ಇನ್ನೇನಾದ್ರೂ ಸಣ್ಣ ವಿಚಾರಕ್ಕೆ ಈ ಆತಂಕ ಅನ್ನೋದು ಬರುತ್ತೆ. ಸೊ ಆ ತಕ್ಷಣ ಅವರು ಏನ್ ಮಾಡ್ಬೇಕಾಗತ್ತೆ ಅಂತ ಕಡಿಮೆ ಮಾಡೋದು? ಇದು ನಾನು ಈಗನೇ ಹೇಳಿದ್ದಲ್ಲ, ಬ್ರೀದಿಂಗ್ ಮತ್ತು ಗ್ರೌಂಡಿಂಗ್ ಪ್ರಾಕ್ಟೀಸ್ ಟೆಕ್ನಿಕ್ಸ್ ಎರಡು ಟ್ರೈ ಮಾಡಬಹುದು. ಇದರ ಜೊತೆ ಕೆಲಸದಲ್ಲಿ ಎಲ್ಲ ನಾನು ಹೇಳೋದಾದರೆ ನಿಮ್ಮದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಇಟ್ಕೊಳ್ಳಿ. ಸ್ವಲ್ಪ ನಿಮಗೆ ಅಂತ ಟೈಮ್ ತೆಗೆದಿರಿ. ಓಕೆ, ಯಾಕಂದರೆ ನಮ್ಮ ಬಾಡಿ ಮೆಷಿನ್ ಥರ ಅಲ್ಲ, ಕಂಟಿನ್ಯೂಸ್ ರನ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಅದಕ್ಕೂ ಬ್ರೇಕ್ ಬೇಕಾಗತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಬ್ರೇಕ್ಸ್ ಅಂತ ತಗೊಳ್ಳಿ. ನಿಮ್ಮ ಬೌಂಡ್ರೀಸ್ ಅನ್ನು ಸೆಟ್ ಮಾಡಿ. ಓಕೆ, ನಿಮಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಿ, ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಕೆಲಸ ಕಂಟಿನ್ಯೂ ಮಾಡಿ. ಏನು ದೊಡ್ಡ ಕೆಲಸ ಇದ್ದರೆ ಅದನ್ನು ಸ್ಮಾಲ್ ಕೆಲಸಕ್ಕೆ ಶಾರ್ಟ್ ಕೆಲಸ, ಸ್ಮಾಲ್ ಗೋಲ್ಸನ್ನು ಅಚೀವ್ ಮಾಡಿ ಆ ಫುಲ್ ಕೆಲಸದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಅಡ್ವೈಸ್ ಮಾಡ್ತೇವೆ. ಓಕೆ, ಇನ್ನು ಆತಂಕ ಹೆಚ್ಚಾಗೋದು ಯಾರಲ್ಲಿ ಹೆಚ್ಚಾಗಿರುತ್ತೆ? ಅಂದರೆ ಹೆಣ್ಮಕ್ಕಳಲ್ಲೇ ಗಂಡು ಮಕ್ಕಳಲ್ಲೇ ಹೇಗೆ? ಆತಂಕ ಆ ಥರ ನೋಡಿ ಬರಲ್ಲ. ಚಿಕ್ಕದಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಆತಂಕ ಬರುವ ಚಾನ್ಸ್ ಇರುತ್ತೆ. ಬಟ್ ಕೆಲ ಜನರಲ್ಲಿ ಅಂದರೆ ಯಾರದು ಫ್ಯಾಮಿಲಿಯಲ್ಲಿ ಈ ಆತಂಕದ ಕಾಯಿಲೆ ಇದೆ, ಫ್ಯಾಮಿಲಿಯಲ್ಲಿ ಯಾರಿಗೂ ಡಿಪ್ರೆಷನ್ ಇದ್ದ ಕಾಯಿಲೆ ಇದೆ, ಇಲ್ಲಾದರೆ ತುಂಬ ವರ್ಕ್ ಲೈಫಲ್ಲಿ ಸ್ಟ್ರೆಸ್ ಇದೆ. ಓಕೆ, ಕ್ರಾನಿಕ್ ಆಗಿ ಅಂದರೆ ಮ್ಯಾರಿಟಲ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸು ಆ ಥರದಿರೋರು, ಕೆಲವರಿಗೆ ಪರ್ಸ್ನಾಲಿಟಿನೇ ಸ್ವಲ್ಪ ಆಂಕ್ಷಿಯಸ್ ಥರ ಇರ್ತಾರೆ, ಭಯ ಅಂತ ಇರುತ್ತೆ. ಅವರಿಗೆ ರಿಯಶ್ಯೂರೆನ್ಸ್ ಎಲ್ಲ ನಾನು ಸರಿ ಮಾಡಿದ್ದೇನಾ ಆ ಥರದ್ದು ರಿಯೇಷನ್ಸ್ ಸೀಕಿಂಗ್ ಇರ್ತದೆ. ಮತ್ತು ಕೆಲವರಿಗೆ ಎಲ್ಲ ಕೆಲಸ ನಾನು ಪರ್ಫೆಕ್ಟಾಗಿ ಮಾಡಬೇಕಂತ ಇರುತ್ತೆ. ಈ ಜನರಲ್ಲಿ ಏನಾಗುತ್ತೆ ಅಂದರೆ ಆ ಪರ್ಫೆಕ್ಷನ್ ಅವರಿಗೆ ಸಿಗೋದಿಲ್ಲ ಅಂದರೆ ಪುನಃ ಆಂಗ್ಸೈಟಿ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಅದರ ಜೊತೆಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಯೂಸ್ ಇದೆಲ್ಲ ಮಾಡಿದರೆ ಆಂಗ್ಸೈಟಿ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ಹೇಳಿದರೆ ಯಾರಿಗೆ ಬೇಕಾದ್ರೂ ಬರ್ಬೋದು ಈ ಆತಂಕ ಅನ್ನೋದು ಅಂತ. ಹಾಗಿದ್ರೆ ಇವಾಗ ಮಕ್ಕಳಲ್ಲಿ ಇಲ್ಲ ಹದಿಹರೆಯದ ಇವರಲ್ಲಿ ಆತಂಕ ಬಂದಾಗ ಹೆತ್ತವರು ಯಾವ ರೀತಿಯ ಚಿಹ್ನೆಗಳಿಂದ ಗುರುತಿಸಬಹುದು ಅಂತ? ಮಕ್ಕಳಿಗೆ ಆತಂಕ ಬರುವಾಗ ಅವರು ನನಗೆ ಆತಂಕ ಬರ್ತಾ ಇದೆ ಅಂತ ಹೇಳಲ್ಲ, ನನಗೆ ಆಂಗ್ಸೈಟಿ ಆಗ್ತದೆ ಅಂತ ಹೇಳಲ್ಲ. ಅವರ ಬಿಹೇವಿಯರಲ್ಲಿ ನಾವು ನೋಟಿಸ್ ಮಾಡಬೇಕು. ಚಿಕ್ಕ ಮಕ್ಕಳಲ್ಲಿ ಯೂಶ್ವಲಿ ಸ್ಕೂಲಿಗೆ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗುವಾಗ ಭಯ ಪಡೋದು, ಅಳುದು,
ಹೋಗ್ಲಿಕ್ಕೆ ಬೇಡ ಅಂತ ಹೇಳೋದು, ಹೊಟ್ಟೆ ನೋವು ಅಂತ ಹೇಳೋದು ಗಡಿ ಗಡಿ, ಇಲ್ಲಾದ್ರೆ ಸ್ಕೂಲಿಗೆ ಹೋಗಿದ್ರೆ ಅಲ್ಲಿ ಸಹ ಅಳ್ತಾ ಇರೋದು, ಸಡನ್ ಆಗಿ ಅವರ ಪೇರೆಂಟ್ಸ್ ಜೊತೆಗೆ ಜಾಸ್ತಿ ಇರೋದು, ಅವರನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ, ಹೊರಗಡೆ ಫಂಕ್ಷನಿಗೆಲ್ಲ ಹೋಗುವಾಗ ಮುಂಚೆ ಹೋಗ್ತಿದ್ರು ಬಟ್ ಈಗ ಬೇರೆಯವ್ರ ಜೊತೆಗೆ ಮಿಕ್ಸ್ ಆಗಲ್ಲ. ಓಕೆ, ಅದರ ಜೊತೆ ಅವರದ್ದು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಡಿಮೆ ಬರಲಿಕ್ಕೆ ಶುರು ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಅನ್ನು ನಾವು ನೋಟಿಸ್ ಮಾಡಬೇಕು. ಅಡಾಲಸೆಂಟ್ ಪಾಪ್ಯುಲೇಷನ್, ಟೀನೇಜರ್ಸ್ ಅಲ್ಲಿ ಒಂದು ಇದು ಬಿಟ್ಟು ಒಂದಂದ್ರೆ ಸಬ್ಸ್ಟೆನ್ಸ್ ಯೂಸ್ ಅಂದ್ರೆ ಸ್ಮೋಕಿಂಗ್ ಎಲ್ಲ ಶುರು ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಓಕೆ, ಇವಾಗ ಏನ್ ಹೇಳ್ತಾರೆ ಅಂದ್ರೆ ಒಂದು ಗರ್ಭಿಣಿ ಇದ್ರೆ ಅವರ ಮಗುವಿಗೆ ಕೂಡ ಈ ತಾಯಿ ಹೇಗಿರ್ತಾರೆ ಅದೆಲ್ಲ ಎಫೆಕ್ಟ್ ಆಗತ್ತೆ ಅಂತ. ಅಕಸ್ಮಾತ್ ಆಗಿ ತಾಯಿ ಆ ಟೈಮಲ್ಲಿ ಇದು ಆತಂಕದಲ್ಲಿ ಇದ್ರೆ ಅದೇನಾದ್ರೂ ಮಗುವಿಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ? ಆ ಥರ ಅಂತ ಏನಿಲ್ಲ. ಓಕೆ, ಗರ್ಭಿಣಿ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಸಹ ನಮ್ಮದು ಮೆಡಿಸಿನ್ಸ್ ಸ್ವಲ್ಪ ಡಿಫ್ರೆಂಟ್ ಅಂತ ಇರುತ್ತೆ. ಓಕೆ, ಅವರಿಗೆ ಸೇಫ್ಟಿ ನೋಡಿ ನಾವು ಟ್ರೀಟ್ಮೆಂಟ್ ಕೊಡೋದು. ಆತಂಕ ಬಂದರೆ ಸಹ ಅವರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಇಲ್ಲಾದರೆ ಸ್ವಲ್ಪ ಥೆರಪಿ ಏನು ಕೊಟ್ಟು ಆತಂಕವನ್ನು ಮ್ಯಾನೇಜ್ ಮಾಡ್ಬೋದು. ಮಗುಗೆ ಏನು ಅದರಲ್ಲಿ ಎಫೆಕ್ಟ್ ಬೀಳಲ್ಲ. ಓಕೆ, ಇವಾಗ ಅಕಸ್ಮಾತ್ ಆಗಿ ಆತಂಕ ಅನ್ನೋದು ಇದ್ರೆ ಅವರಿಗೆ ನಿದ್ರೆಯಲ್ಲಿ ಏನಾದರೂ ಎಫೆಕ್ಟ್ ಆಗತ್ತಾ ಹೇಗೆ ಅಂತ? ಆತಂಕ ಮತ್ತು ನಿದ್ರೆಯಲ್ಲಿ ರಿಲೇಶನ್ಶಿಪ್ ಇದೆ. ಒಂದಂದರೆ ನಿಮಗೆ ಆತಂಕ ಆಂಗ್ಸೈಟಿ ಆಗುವಾಗ ನಿದ್ದೆ ಸರಿಯಾಗಿ ಬರಲ್ಲ. ಓಕೆ, ಕೆಲವರಿಗೆ ನಿದ್ದೆ ಬರುತ್ತೆ ಬಟ್ ಅದು ಗುಡ್ ಕ್ವಾಲಿಟಿ ಸ್ಲೀಪ್ ಅಂತ ಬರಲ್ಲ. ಅಂದರೆ ನಿದ್ದೆ ಸ್ವಲ್ಪ ಹೊತ್ತಿಗೆ ಬರೋದು ಮತ್ತು ಎಚ್ಚರಿಕೆ ಆಗೋದು, ಎಚ್ಚರಿಕೆ ಆದರೆ ನಿದ್ದೆಗೆ ಹಿಂದೆ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು, ಈ ಥರದ್ದು ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ನಿದ್ದೆ ಸರಿ ಮಾಡಿಲ್ಲ ಅಂದರೆ ಸ್ವಲ್ಪ ದಿನಕ್ಕೆ ಅದು ನಿದ್ದೆ ಸರಿ ಇಲ್ಲ ಅಂದರೆ ಅದರಿಂದ ಸಹ ಆಂಗ್ಸೈಟಿ ಬರೋದು ಚಾನ್ಸಸ್ ಇದೆ. ಅದು ಬೈ ಡೈರೆಕ್ಷನಲ್ ರಿಲೇಶನ್ಶಿಪ್ ಅಂತ ಹೇಳ್ತೇವೆ. ನಿದ್ದೆಯಿಂದ ಆತಂಕ ಬರುವ ಚಾನ್ಸ್ ಇರುತ್ತೆ, ನಿದ್ದೆ ಸರಿ ಮಾಡೋದಿದ್ರೆ. ಆತಂಕ ತುಂಬಾ ಇದ್ರೆ ನಿದ್ರೆ ಸಹ ತೊಂದರೆ ಆಗುವ ಚಾನ್ಸ್ ಇರುತ್ತೆ. ಓಕೆ, ಅಕಸ್ಮಾತ್ ಆಗಿ ನಿದ್ರೆಗೆಡ್ತಾ ಇದ್ರೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು? ಒಂದಂದ್ರೆ ಅದೇ ಅವರಿಗೆ ಆಂಗ್ಸೈಟಿದು ಪ್ರಾಬ್ಲಮ್ ಒಂದು ಶುರು ಆಗುತ್ತೆ. ಅದರ ಜೊತೆ ನಿದ್ದೆ ತುಂಬಾ ಡಿಸಾರ್ಡರ್ಸ್ ಜೊತೆಗೆ ರಿಲೇಟ್ ಆಗಿದೆ. ಅಂದ್ರೆ ನಿಮ್ದು ಎಲ್ಲ ಡಿಸಾರ್ಡರ್ಸಿಗೆ ನಿಮಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. 7 to 8 hours ಸ್ಲೀಪ್ ಬೇಕಾಗುತ್ತೆ. ಸ್ಲೀಪ್ ಹೈಜೀನ್ ಅಂತ ನಾವು ಹೇಳ್ತೇವೆ ಅದಕ್ಕೆ. ನಿದ್ದೆ 7 to 8 hours ಮಾಡಬೇಕು. ಓಕೆ, ಎವ್ರಿ ಡೇ ಒಂದು ಸೆಟ್ ಟೈಮಲ್ಲಿ ನಿದ್ದೆಗೆ ಹೋಗಬೇಕು. ಎಚ್ಚರಿಕೆ ಸಹ ಸೆಟ್ ಟೈಮಲ್ಲಿ ಆಗಬೇಕು. ಅದರ ಜೊತೆ ನಿದ್ದೆಗೆ ಹೋಗುವ ಮುಂಚೆ ಏನು ಕೆಫೀನ್ ಐಟಮ್ಸ್, ಕಾಫಿ, ಆಲ್ಕೋಹಾಲ್ ಅದೆಲ್ಲ ಕುಡಿಬಾರ್ದು. ಸ್ವಲ್ಪ ಲೈಟ್ ಫುಡ್ ತಗೊಳ್ಬೇಕು. ರೂಮ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿ ಇಡಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚಿನ ದಿನದಲ್ಲಿ ನಿದ್ದೆಗೆ ಹೋಗುವ 1 hour 2 hour ಮುಂಚೆ ಫೋನ್ ಯೂಸ್ ಮಾಡೋದು ಸ್ಟಾಪ್ ಮಾಡಬೇಕು. ಇದರಿಂದ ನಿದ್ದೆಗೆ ತುಂಬಾ ಎಫೆಕ್ಟ್ ಬೀಳುತ್ತೆ. ನಿದ್ದೆ ಸರಿಯಾಗಿ ಕ್ವಾಲಿಟಿ ನಿದ್ದೆ ಬರಲ್ಲ. ಓಕೆ, ಇವಾಗಲೇ ಹೇಳಿದ್ರಿ ಫೋನ್ ಯೂಸ್ ಮಾಡಬಾರ್ದು ಅಂತೇಳಿ. ಹಾಗಿದ್ರೆ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರೆಲ್ಲ ಈ ಆತಂಕಕ್ಕೆ ಒಳಗಾದ್ರೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಸೋಷಿಯಲ್ ಮೀಡಿಯಾದಿಂದ ಆತಂಕಕ್ಕೆ ಆಕ್ಚುಲಿ ತುಂಬಾ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟೀನೇಜರ್ಸ್ ಅಲ್ಲಿ ನಾವು ನೋಡಿದ್ರೆ ಫೋನನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫಾಲೋವರ್ಸ್ ಇರ್ತಾರೆ, ಇನ್ಫ್ಲುಯೆನ್ಸರ್ಸ್ ಇರ್ತಾರೆ. ಬಟ್ ಅವರು ಅದು ಎನ್ಸ್ಕೊಳ್ಳಲ್ಲ. ಅಂದರೆ ಅವ್ರ ಇನ್ಫ್ಲುಯೆನ್ಸರ್ಸ್ ಆ ಸೋಷಿಯಲ್ ಮೀಡಿಯಲ್ಲಿ ಹಾಕೋದು ಅವ್ರ ಲೈಫಿನ ಹ್ಯಾಪಿ ಮೂಮೆಂಟ್ಸ್, ಅವ್ರ ಲೈಫ್ ಇದು ಹೈಲೈಟ್ಸ್, ಫುಲ್ ಲೈಫ್ ಇದು ಸ್ಟೋರಿ ಅಂತ ಹಾಕಲ್ಲ. ಲೈಫಲ್ಲಿ ಸ್ವಲ್ಪ ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ, ಸ್ಯಾಡ್ ಮೂಮೆಂಟ್ಸ್ ಇರುತ್ತೆ, ಕಷ್ಟ ಸಹ ಇರುತ್ತೆ. ಓಕೆ, ಬಟ್ ಅದು ಅವರು ಹಾಕಲ್ಲ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಲೈಫಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ನಾವು ಅದು ಗುಡ್ ಸೈಡ್ ಮಾತ್ರ ನೋಡ್ತೀವಲ್ಲ, ಆವಾಗ ನನಗೆ ಯಾಕೆ ಆ ಥರ ಸಿಗ್ತಾ ಇಲ್ಲ, ನನಗೆ ಯಾಕೆ ಎಲ್ಲದೂ ಕೆಟ್ಟ ಆಗ್ತಾ ಉಂಟು ಲೈಫಲ್ಲಿ, ಈ ಥರ ಯೋಚನೆ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಅದರಿಂದ ಸ್ವಲ್ಪ ಲೈಫಲ್ಲಿ ಪ್ರೆಷರ್ ಜಾಸ್ತಿ ತಗೊಳ್ತಾರೆ. ಇದರಿಂದ ಆಂಗ್ಸೈಟಿ ಆಗುವ ಕಾರಣವಿರುತ್ತೆ. ಇವಾಗ ದೈನಂದಿನ ಕೆಲವೊಂದು ಒತ್ತಡಗಳಿಗೆ ಅದನ್ನು ನಿವಾರಿಸುವುದಕ್ಕೆ ಯಾವುದಾದ್ರೂ ಸರಳ ಮಾರ್ಗಗಳ ಬಗ್ಗೆ ಹೇಳೋದಾದ್ರೆ? ಸರಳ ಮಾರ್ಗ ಅಂದರೆ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾಗತ್ತೆ. ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಒಂದಂದರೆ ಫಸ್ಟ್ ಹೇಳಿದಾಗೆ ನಿಮಗೆ ಸ್ವಲ್ಪ ಟೈಮ್ ಇಟ್ಕೊಳ್ಳಿ ದಿನದಲ್ಲಿ. 5 minutes 10 minutes ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿ. ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ಇಟ್ಕೊಳ್ಳಿ. ಇದರ ಜೊತೆ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಒಂದು ದಿನದಲ್ಲಿ 30 minutes ವಾಕಿಂಗ್, ಬೇರೆ ಎಂಥ ಟೈಪ್ ಇದೆ ಎಕ್ಸಸೈಸ್, ಡ್ಯಾನ್ಸಿಂಗ್, ಏನು ನಿಮ್ಮದು ಬಾಡಿಗೆ ಆ್ಯಕ್ಟಿವೇಟ್ ಮಾಡುವ ಟೈಪಲ್ಲಿ ಎಕ್ಸಸೈಸ್ ಮಾಡ್ಕೊಳ್ಳಿ. ಅದರ ಜೊತೆ ನಿಮ್ಮದು ಫುಡ್ಡಲ್ಲಿ ಒಂದು ಬ್ಯಾಲೆನ್ಸ್ ಡಯಟ್ ಇಟ್ಕೊಳ್ಳಿ. ತುಂಬ ಔಟ್ಸೈಡ್ ಫುಡ್, ಜಂಕ್ ಫುಡ್ ಎಲ್ಲ ತಿನ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೆಲ್ದಿ ಡಯಟನ್ನು ಇಟ್ಕೊಳ್ಳಿ.
ಇದು ಬಿಟ್ಟು ನಿದ್ರೆದು ಟೈಮನ್ನು ಸರಿಯಾಗಿ ನೋಡ್ಕೊಳ್ಳಿ, 7 to 8 hours ನಿದ್ರೆ ಮಾಡ್ಕೊಳ್ಳಿ. ಕಾಫಿ, ಕೆಫೀನ್, ಅದು ರೆಡ್ ಬುಲ್ ಡ್ರಿಂಕ್ಸ್ ಎಲ್ಲ ಸಿಗ್ತದಲ್ಲ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ಳಿ. ಇದರ ಜೊತೆಗೆ ಅದು ಲೈಫ್ ಸ್ಟೈಲ್ ಚೇಂಜಸ್ ಬಿಟ್ಟು ನಿಮಗೆ ಆ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ಯಾವುದು ಸ್ಟ್ರೆಸ್ ಇದ್ದರೆ ಆ ಸ್ಟ್ರೆಸ್ಸನ್ನು ಹೇಗೆ ನಾನು ಫೇಸ್ ಮಾಡಿ, ಓಕೆ, ಒಂದು ಗೋಲ್ ಇದ್ದರೆ, ಒಂದು ಟಾರ್ಗೆಟ್ ಇದ್ದರೆ ಮುಂಚಿನ ದಿನಾನೇ ಅದಕ್ಕೆ ಹೋಗಿ ನಾನು ಇದು ಮಾಡ್ತೇನಂತ ಇದು ಟ್ರೈ ಮಾಡಬೇಡಿ. ಆವಾಗ ಸ್ಟ್ರೆಸ್ ಜಾಸ್ತಿ ಆಗೋದು. ಸ್ವಲ್ಪ 1 week ಮುಂಚೆನ ಸ್ಲೋಲಿ ಅದು ಟಾಸ್ಕನ್ನು ಬ್ರೇಕ್ ಡೌನ್ ಮಾಡಿ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಿ. ಆವಾಗ ಈ ಥರದ್ದು ಆಂಗ್ಸೈಟಿ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದರ ಜೊತೆ ಆಂಗ್ಸೈಟಿ ಆದರೆ ಡೀಪ್ ಬ್ರೀದಿಂಗ್ ಎಲ್ಲ ಮಾಡ್ಬೋದು. ಓಕೆ, ಒಂದು ಡೀಪ್ ಬ್ರೀದಿಂಗ್, ಮೆಡಿಟೇಷನ್, ಯೋಗ ಇದೆಲ್ಲ ಮಾಡಿದರೆ ಸಹ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ ನೀವು. ಹಾಗಿದ್ರೆ ಈ ಮಾನಸಿಕ ಆರೋಗ್ಯದ ಮೇಲೆ ಆಹಾರ ಕ್ರಮ ಅನ್ನೋದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತ? ಡಯಟ್ ಅಲ್ಲ. ಓಕೆ, ಸೊ ಹೆಲ್ದಿ ಡಯಟ್ ತಗೊಂಡ್ರೆ ಅಂದರೆ ನಮ್ಮದು ಬಾಡಿಯಲ್ಲಿ ಹಾರ್ಮೋನ್ ಲೆವೆಲ್ಸ್, ಇಲ್ಲಾಂದರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಇಶ್ಯೂಸ್ ಇದರೆಲ್ಲ ಪ್ರಾಬ್ಲಮ್ ಬರಲ್ಲ. ಓಕೆ, ಇಂದು ಹೆಲ್ದಿ ಡಯಟ್, ಹೆಲ್ದಿ ಎಕ್ಸಸೈಸ್ ಇದ್ದರೆ, ಓಕೆ, ಇದು ಎಲ್ಲ ಇಂಟರ್ ಕನೆಕ್ಟೆಡ್ ಇರುತ್ತೆ. ಅಂದರೆ ಒಂದಿಂದ ಇನ್ನೊಂದು ಡಿಸಾರ್ಡರ್ ಬರುವ ಚಾನ್ಸ್ ಇರುತ್ತೆ. ನೀವೊಂದು ಬ್ಯಾಲೆನ್ಸ್ ಡಯಟ್ ಇಟ್ಕೊಂಡ್ರೆ, ಒಂದು ಹೆಲ್ದಿ ಡಯಟ್ ಇಟ್ಕೊಂಡ್ರೆ ಡೈರೆಕ್ಟ್ ಪರಿಣಾಮ ಅಂತ ನಾನು ಹೇಳಲ್ಲ ಆಂಗ್ಸೈಟಿ ಮೇಲೆ, ಬಟ್ ಇಂಡೈರೆಕ್ಟ್ಲಿ ಪರಿಣಾಮ ಇರ್ತದೆ. ಈ ವ್ಯಾಯಾಮ ಕೂಡ ಹೇಗೆ ಅದು ಪರಿಣಾಮವನ್ನು ಬೀರುತ್ತೆ ಅಂತ? ಓಕೆ, ವ್ಯಾಯಾಮ ಎಕ್ಸಸೈಸ್ ಎಲ್ಲ ಮಾಡುವಾಗ ನಮ್ಮ ಬಾಡಿಯಲ್ಲಿ ಒಂದು ಡೋಪೋಮಿನ್ ಅಂತ, ಒಂದು ಹ್ಯಾಪಿ ಹಾರ್ಮೋನ್ ಅಂತ ರಿಲೀಸ್ ಆಗುತ್ತೆ. ಓಕೆ, ಸೆರೆಟೋನಿನ್ ಅಂತ. ಈ ಹಾರ್ಮೋನ್ಸ್ ಡೋಪೋಮಿನ್, ಸೆರೆಟೋನಿನ್ ರಿಲೀಸ್ ಆಗುವಾಗ ಮೆದುಳಲ್ಲಿ ನಮ್ಮದು ಆಂಗ್ಸೈಟಿ ಆಗೋದು, ಡಿಪ್ರೆಷನ್ ಆಗೋದು, ಇದೆಲ್ಲ ಕಾಯಿಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ನಿಮ್ಗೆ ಮೈಂಡ್ ಸಹ ಡಿಸ್ಟ್ರಾಕ್ಟ್ ಆಗಿರುತ್ತೆ. ಬಾಡಿ ಫ್ರೆಶ್ ಇದ್ದರೆ ಮೈಂಡ್ ಸಹ ಫ್ರೆಶ್ ಆಗಿರುತ್ತೆ, ಮೈಂಡ್ ಫ್ರೆಶ್ ಇದ್ದರೆ ಬಾಡಿ ಸಹ ಫ್ರೆಶ್ ಆಗಿರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅತಿ ಕೋಪ ಇರುತ್ತೆ, ಇಂಥವರಲ್ಲಿ ಏನಾದರೂ ಆಂಗ್ಸೈಟಿ ಈ ಥರ ಇರೋದು ಹೆಚ್ಚಾಗತ್ತಾ ಹೇಗೆ ಅಂತ? ಕೆಲವರು ಆಂಗ್ಸೈಟಿ ಇದ್ದರೆ ಸಹ ಅದನ್ನು ಅವರಿಗೆ ಹೇಳಲಿಕ್ಕಾಗಲ್ಲ. ಆವಾಗ ಕೋಪ, ಸಿಟ್ಟು ಆ ಥರದಲ್ಲಿ ತೋರಿಸ್ತಾರೆ. ಓಕೆ, ಅದು ಅವರ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಅದು ಸರಿಯಾಗಿ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಟ್ಟು ಬರೋದು, ಕೋಪ ಬರೋದು ಬೇರೆ ಬೇರೆ ಕಾರಣಕ್ಕಂತ ಇರುತ್ತೆ. ಕೆಲವರಿಗೆ ಬೇಸರ ಆದರೆ ಸಿಟ್ಟು ಬರೋದಿರುತ್ತೆ, ಕೆಲವರಿಗೆ ಈ ಥರ ಆತಂಕ ಆದರೆ ಸಿಟ್ಟು ಬರೋದಿರುತ್ತೆ, ಕೆಲವರಿಗೆ ಬೇರೆ ನಮ್ಮ ಮಾನಸಿಕ ಕಾಯಿಲೆ ಬೈಪೋಲಾರ್, ನಾರ್ಮಲ್ ಸ್ಟ್ರೆಸ್ ಆಗಿದ್ರೆ ಸಹ ಕೆಲವರಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ಅದರಲ್ಲಿ ನಮಗೆ ಅಷ್ಟೊಂದು ರಿಲೇಷನ್ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಕೆಲವರು ಏನು ಮಾಡ್ತಾರೆ, ನಮ್ಗೆ ಏನೇ ಆತಂಕ ಇದ್ರೂ ಕೂಡ ಸ್ವಂತವಾಗಿ ನಿಭಾಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಎಷ್ಟು ಸರಿ, ಯಾವಾಗ ವೈದ್ಯರನ್ನ ಕಾಣಬೇಕಾಗತ್ತೆ? ಓಕೆ, ಆತಂಕ ಬಂದಾಗ ತುಂಬ ಜನ ಇದ್ದಾರೆ, ಅವ್ರು ಇಲ್ಲ ನಾವೇ ಟ್ರೈ ಮಾಡ್ತೇವೆ, ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಸರಿ ಆಗುತ್ತೆ ಆ ಥರ ಅಂತ ಯೋಚಿಸ್ತಾರೆ. ಕೆಲ ಜನರಲ್ಲಿ ಸ್ವಲ್ಪ ಪಾಸಿಟಿವ್ ಅವ್ರ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರೆ, ಹ್ಯಾಬಿಟ್ ಚೇಂಜ್ ಮಾಡಿದರೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಸ್ವಲ್ಪ ಆಂಗ್ಸೈಟಿ ಇದ್ದರೆ. ಬಟ್ ಆಂಗ್ಸೈಟಿಯಿಂದ ನಿಮಗೆ ನಿದ್ದೆ ಸರಿಯಾಗಿ ಬರಲ್ಲ, ನಿಮ್ಮದು ಡೈಲಿ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಈ ಥರ ಆಗುವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಸರಿಯಾಗತ್ತಂತ ಆಂಗ್ಸೈಟಿ ಸರಿಯಾಗೋದಿಲ್ಲ. ಓಕೆ, ಅದಕ್ಕೆ ಆ ಸಿಚುವೇಶನ್ಸ್ ಬರುವಾಗ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಅನ್ನು ಇಬ್ಬರನ್ನು ಕನ್ಸಲ್ಟ್ ಮಾಡ್ಬೋದು. ಸೈಕಾಲಜಿಸ್ಟ್ ನಿಮಗೆ ಅದು ಹೇಗೆ ಮ್ಯಾನೇಜ್ ಮಾಡಿ ಆ ಸಿಚುವೇಶನನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆಂಗ್ಸೈಟಿ ತುಂಬ ಇದ್ದರೆ ಡಾಕ್ಟರ್ಸ್ ಅವರು ನಿಮಗೆ ಮಾತ್ರೆ ಬೇಕಾದರೆ ಮಾತ್ರೆಯನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಇಲ್ಲಾದರೆ ಅವ್ರು ಸಹ ನಿಮಗೆ ಸ್ವಲ್ಪ ಕೌನ್ಸಿಲಿಂಗ್ ಅನ್ನು ಕೊಟ್ಟು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಕಲಿಸ್ಕೊಡ್ತಾರೆ. ಓಕೆ, ಇನ್ನೊಂದು ನಿಮ್ಮ ಒಂದು ಅನುಭವದಲ್ಲಿ ಕೇಳಬೇಕಾದ್ರೆ ಯಾವ ರೀತಿ ಆತಂಕದ ವ್ಯಕ್ತಿಗಳು ಬಂದಿರ್ತಾರೆ, ಅವರು ಯಾವ ರೀತಿ ಗುಣಮುಖ ಆಗಿದ್ದಾರೆ ಅಂತ? ಓಕೆ, ನಮ್ಮ ಆತಂಕದಲ್ಲಿ ತುಂಬ ಟೈಪದ್ದು ಆತಂಕ ಇದೆ. ಒಂದಂದರೆ ನಾವು ಜನರಲೈಸ್ಡ್ ಆಂಗ್ಸೈಟಿ ಅಂತ ಹೇಳ್ತೇವೆ, ಎಲ್ಲ ಸಿಚುವೇಶನಲ್ಲಿ ಹೋಗಲಿಕ್ಕೆ ಭಯ. ಓಕೆ, ಮತ್ತು ಇನ್ನೊಂದಂದರೆ ಸ್ಪೆಸಿಫಿಕ್ ಫೋಬಿಯಾ ಅಂತ ಹೇಳ್ತೇವೆ. ಅಂದರೆ ಕೆಲ ಜನರಿಗೆ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಲಿಕ್ಕೆ ಮನಸ್ಸು ಆಗಲ್ಲ, ಕೆಲವರಿಗೆ ಒಂದು ಕ್ಲೋಸ್ ಸ್ಪೇಸ್ ಲಿಫ್ಟಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಇಲ್ಲದೆ ಒಂದು ಚಿಕ್ಕ ರೂಮ್ ಇದ್ರೆ ಭಯ ಆಗೋದು, ಕೆಲವರಿಗೆ ಅಂದರೆ
ಸ್ಪೆಸಿಫಿಕ್ ಒಂದು ಸ್ಪೈಡರ್ ನೋಡಿದರೆ ಭಯ ಆಗೋದು, ಆ ಥರದ್ದು ಎಲ್ಲ ಡಿಫ್ರೆಂಟ್ ಟೈಪ್ ಇದು ಆಂಗ್ಸೈಟಿ ಇರುತ್ತೆ. ಕೆಲವರಿಗೆ ನನಗೇನು ಕಾಯಿಲೆ ಬರುತ್ತಾ ಅಂತ ಆಂಗ್ಸೈಟಿ ಇರುತ್ತೆ. ಮಕ್ಕಳಿಗೆ ನೋಡಿದರೆ ಪೇರೆಂಟ್ಸಿಂದ ಸಪ್ರೇಟ್ ಆಗುವಾಗ ಆಂಗ್ಸೈಟಿ ಇರುತ್ತೆ. ಇದು ಡಿಫ್ರೆಂಟ್ ಟೈಪ್ಸ್ ಇದು ಆಂಗ್ಸೈಟಿ ಇರುತ್ತೆ. ಆಂಗ್ಸೈಟಿಗೆ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಟೈಮಲ್ಲಿ ಶುರು ಮಾಡಿದರೆ ನಾರ್ಮಲ್ ಜೀವನವನ್ನು ನಡೆಯಬಹುದು. ಓಕೆ, ಈಗ ಫೋಬಿಯಾದ ಬಗ್ಗೆ ಹೇಳಿದ್ರೆ ಕೆಲವೊಂದು ಹೆಣ್ಮಕ್ಳು ಏನಂದ್ರೆ ಜಿರಳೆ ಕಂಡ್ರೆ ಹಲ್ಲಿ ಕಂಡ್ರೆ ಭಯ ಪಡ್ತಾರೆ. ಹೆಣ್ಮಕ್ಳಿಗೆ ಹೆಚ್ಚಾಗಿ ಇದೊಂದು ಭಯ ಇರೋದು. ಸೊ ಇದೊಂದು ಆತಂಕವಾ ಅಲ್ಲ ಫೋಬಿಯಾವಾ ಹೇಗೆ ಅಂತ? ಇದು ಫೋಬಿಯಾ ಅಂತ ನಾವು ಹೇಳ್ತೇವೆ. ಬಟ್ ಫೋಬಿಯಾದಲ್ಲಿ ಏನಂದ್ರೆ ಅದು ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಬೇಕು. ಅಂದರೆ ನನಗೆ ಈಗ ಜಿರಳೆ ನೋಡಿದ್ರೆ ಸ್ವಲ್ಪ ಭಯ ಆಗಿದ್ರೆ ಓಕೆ, ಮತ್ತೆ ಸೆಟಲ್ ಆಗುತ್ತೆ. ಅವ್ರಿಗೆ ಏನಾಗುತ್ತೆ ಅಂದರೆ ಅದರ ಬಗ್ಗೆನೇ ವಿಚಾರ ಬರ್ತಾ ಇರುತ್ತೆ. ಬರ್ತದಾ, ಇನ್ನೊಂದ್ಸತಿ ಬರ್ತದಾ, ಇನ್ನೊಂದ್ಸತಿ ಆ ಕಡೆಯಿಂದ ಬಂದರೆ ನಾನು ಏನು ಮಾಡಬೇಕು, ನಾನು ಇದು ರೂಮಲ್ಲಿ ಕೂತ್ಕೊಳ್ಳಲ್ಲ, ಇನ್ನೊಂದು ರೂಮಲ್ಲಿ ಹೋಗಿ ಕೂತ್ಕೊಳ್ತೇನೆ. ಆ ಥರ ಬರುವಾಗ ಅದನ್ನು ಫೋಬಿಯಾ ಅಂತ ಹೇಳ್ತೇವೆ. ಅದರಲ್ಲಿ ಸಹ ಅವರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಬರುವ ಚಾನ್ಸ್ ಇರುತ್ತೆ ಅದರ ಯೋಚನೆ ಬಂದಾಗ. ನಾವು ಎಕ್ಸ್ಪೀರಿಯನ್ಸ್ ಮಾಡೋದು ಜನರಲ್ ಅಲ್ಲಿ ಅದು ಒಂದು ಭಯ. ಫೋಬಿಯಾದು ಲೆವೆಲ್ ತುಂಬಾ ತೀವ್ರವಾಗಿರುತ್ತೆ ಇದು ಎಕ್ಸ್ಪೀರಿಯನ್ಸ್ ಆಗೋದು. ಅಂದ್ರೆ ಫೋಬಿಯಾ ಹಾಗೇನೆ ಆತಂಕ ಏನಾದರೂ ಇಂಟರ್ ಕನೆಕ್ಟೆಡ್ ಆಗಿರುತ್ತಾ ಹೇಗೆ? ಫೋಬಿಯಾ ಒನ್ ಟೈಪ್ ಆಫ್ ಆಂಗ್ಸೈಟಿ. ಫೋಬಿಯಾ ಅಲ್ಲಿ ನಮ್ದು ಸ್ಪೆಸಿಫಿಕ್ ಫೋಬಿಯಾ ಅಂತ ಹೇಳ್ತೇವೆ. ಸ್ಪೆಸಿಫಿಕ್ ಅಂದ್ರೆ ಸ್ಪೆಸಿಫಿಕ್ ಸಿಚುವೇಶನ್ಸ್ಗೆ ಭಯ ಪಡೋದು, ಅದಕ್ಕೆ ನಾವು ಸ್ಪೆಸಿಫಿಕ್ ಫೋಬಿಯಾ. ನಾವು ಅದು ಜನರಲ್ ಆಗಿ ಹೇಳಿದ್ರೆ ಆತಂಕದ ಅಂಡರೇ ಬರುತ್ತೆ ಡಿಫ್ರೆಂಟ್ ಟೈಪ್ ಅಲ್ಲಿ. ಇವಾಗ ಆತಂಕಕ್ಕೆ ಔಷಧಗಳ ಬಗ್ಗೆ ಹೇಳೋದಾದ್ರೆ ಕೇವಲ ಸಲಹೆ ಮಾತ್ರ ಸಾಕಾಗತ್ತಾ ಹೇಗೆ? ನಾವು ಟ್ರೀಟ್ಮೆಂಟ್ ಕೊಡುವಾಗ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಈಗ ಮೈಲ್ಡ್ ಆತಂಕದಲ್ಲಿ ಬಂದರೆ, ಸ್ವಲ್ಪ ಆತಂಕ ಇರುವಾಗ ನಾವು ಅವರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅದು ವೆರಿ ಇಂಪಾರ್ಟೆಂಟ್. ಅದರ ಜೊತೆ ಸ್ವಲ್ಪ ಥೆರಪಿನ ಕೌನ್ಸಿಲಿಂಗ್ ಕೊಡೋದು, ಅದರಿಂದ ಅವರಿಗೆ ಹೆಲ್ಪ್ ಆಗುತ್ತೆ. ಬಟ್ ಆತಂಕ ತುಂಬ ಜಾಸ್ತಿ ಇದ್ದರೆ, ಅವರಿಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಆತಂಕದಿಂದ, ಆವಾಗ ನಾವು ಅವರಿಗೆ CBT ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಅವರು ಸೈಕಾಲಜಿಸ್ಟ್ ಅವ್ರು ಮಾಡ್ತಾರೆ. ಇದರಲ್ಲಿ ಏನಂದರೆ ನಮ್ಮದು ವಿಚಾರ ಹೇಗಿರುತ್ತೆ ಅದನ್ನು ಸ್ವಲ್ಪ ಹೆಲ್ದಿ ವೇಯಲ್ಲಿ ಅನ್ಹೆಲ್ದಿ ಥಾಟ್ಸನ್ನು ಹೆಲ್ದಿ ವೇಯಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಆ ಸಿಚುವೇಶನಲ್ಲಿ ಹೇಗೆ ಹೋಗಿ ನೀವು ಫೇಸ್ ಮಾಡಬೇಕು, ಆ ಸಿಚುವೇಶನ್ ಬಂದರೆ ಏನು ಮಾಡಬೇಕು, ನಿಮ್ಮ ಥಾಟ್ಸ್ ಎಲ್ಲಿ ಓಡ್ತಾ ಇದೆ ಅದೆಲ್ಲ ನೋಡಿ ಅದನ್ನು ಅನ್ಹೆಲ್ದಿಯಿಂದ ಹೆಲ್ದಿ ಥಾಟ್ಸಿಗೆ ನಾವು ಅವರನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಇದರ ಜೊತೆ ಸಹ ಕಂಟ್ರೋಲ್ ಬರಲಿಲ್ಲ ಅಂದರೆ, ಸಿವಿಯರ್ ಆಗಿದ್ರೆ ಆವಾಗ ಮಾತ್ರ ನಾವು ಮಾತ್ರೆಯನ್ನು ಶುರು ಮಾಡ್ತೇವೆ. ಇಲ್ಲಾದರೆ ಸಿವಿಯರ್ ಆಂಗ್ಸೈಟಿ ಇದ್ದರೆ ಇನಿಷಿಯಲ್ ಟೈಮಲ್ಲಿ ಸ್ವಲ್ಪ ಅವರಿಗೆ ಆ ಥೆರಪಿಯಲ್ಲಿ ಕೂತ್ಕೊಂಡು ಅವರು ಕೇಳಬೇಕು, ಅವ್ರು ಹೇಳಿದ್ದು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದಿದ್ರೆ ಆವಾಗ ಮಾತ್ರೆಯನ್ನು ಶುರು ಮಾಡ್ತೇವೆ. ಅಂದರೆ ಟ್ಯಾಬ್ಲೆಟ್ ಇಂದ ಕೂಡ ಆತಂಕ ಕಮ್ಮಿ ಆಗತ್ತಾ ಹೇಗೆ? ಟ್ಯಾಬ್ಲೆಟ್ ಇಂದ ಡೆಫಿನೆಟ್ಲಿ ಆತಂಕ ಕಮ್ಮಿ ಆಗುತ್ತೆ. ಆತಂಕ ಇರುವವರಿಗೆ, ಆತಂಕದ ಕಾಯಿಲೆ ಇರುವವರಿಗೆ ಮೆದುಳಿನಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ, ಕೆಮಿಕಲ್ಸಲ್ಲಿ ಚೇಂಜಸ್ ಬರುತ್ತೆ. ಆವಾಗ ಈ ಮೆಡಿಸಿನ್ಸ್ ಅಲ್ಲಿ ಹೆಲ್ಪ್ ಮಾಡ್ತದೆ. ಇವಾಗ ಔಷಧಗಳನ್ನು ತಗೊಂಡ್ರೆ ಅದೊಂದು ವ್ಯಸನಕಾರಿಯಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತಾ ಹೇಗೆ? ಅಂದರೆ ಅಡಿಕ್ಟ್ ಆಗ್ತಾರೆ ಅದಕ್ಕೆ? ಇದು ಒಂದು ರಾಂಗ್ ನೋಷನ್ ಎಲ್ಲರಿಗಿರೋದು. ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ತಕೊಂಡ್ರೆ ಅದಕ್ಕೆ ಅಡಿಕ್ಟ್ ಆಗಿ ಬಿಡ್ತೇವೆ, ಬಿಡ್ಲಿಕ್ಕೆ ಆಗಲ್ಲ ಮೆಡಿಸಿನ್. ತುಂಬ ಪೇಷಂಟನ್ನು ನೋಡಿದ್ದೇವೆ, ಅವರು ಮೆಡಿಸಿನ್ಸ್ ಶುರು ಮಾಡಿ ಟ್ರೀಟ್ಮೆಂಟ್ ತಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಮೆಡಿಸಿನ್ ಕಡಿಮೆ ಮಾಡಿ ನಿಲ್ಲಿಸಿದ್ದೇವೆ. ಆತಂಕಕ್ಕೆ ನಾವು ಒಂದು SSRI ಆಂಟಿ ಡಿಪ್ರೆಸೆಂಟ್ ಆಂಟಿ ಆಂಗ್ಸೈಟಿ ಮೆಡಿಸಿನ್ಸ್ ಅಂತ ಹೇಳ್ತೇವೆ, ಅದನ್ನು ಯೂಶುವಲಿ ಶುರು ಮಾಡ್ತೇವೆ. ಈ ಮೆಡಿಸಿನ್ ಅಲ್ಲಿ ಅಡಿಕ್ಷನ್ ಏನು ಆಗಲ್ಲ. ಓಕೆ, ಮೆಡಿಸಿನ್ ಶುರು ಮಾಡಿ ಪೇಷಂಟ್ ಸ್ವಲ್ಪ ಹೊತ್ತು ನಂತರ ಸ್ಟೇಬಲ್ ಆಗಿದ ನಂತರ ಥೆರಪಿ ಎಲ್ಲ ಕೊಟ್ಟು ಸ್ಟೇಬಲ್ ಆಗಿದ ನಂತರ ಆ ಮೆಡಿಸಿನ್ ಆ ಡೋಸಿಂದ ಕಡಿಮೆ ಮಾಡಿ ಬರ್ತಾ ಇರ್ತೇವೆ. ಒಂದು ಶುರು ಮಾಡಿದ್ರೆ ಒಂದು 6 months 1 year ಆ ಥರ ಮೆಡಿಸಿನ್ಸ್ ಬೇಕಾಗ್ಬೋದು. ಅದರ ನಂತರ ನಾವು ಕಡಿಮೆ ಮಾಡಿ ಟ್ರಯಲ್ ಕೊಡ್ತೇವೆ, ಮೆಡಿಸಿನ್ ಇಲ್ಲದೆ ಆಗ್ತದ ಅವರಿಗಂತ. ಆಗೋದಿಲ್ಲ ಅಂದರೆ ಲೋ ಡೋಸಲ್ಲಿ ಮೆಡಿಸಿನ್ಸ್ ಇಡ್ತೇವೆ. ಬಟ್ ಇನ್ನೊಂದು ಟೈಪ್ ಮೆಡಿಸಿನ್ ಇದೆ, ಅದು ಬೆನ್ಸೋಡೈಸಪಿನ್ಸ್ ಅಂತ. ಇದು ನೀವು ಹೇಳೋದು ಎಡಿಕ್ಷನ್ ಆಗೋದು ಮೆಡಿಸಿನ್ ಅಂತ. ಇದು ಮೆಡಿಸಿನ್ ನಾವು ಸ್ವಲ್ಪ ಹೊತ್ತಿಗೆ ಕೊಡೋದು, ತುಂಬ ದಿನಕ್ಕಂತ ಕೊಡಲ್ಲ. 1-2 ವಾರ ಇಲ್ಲಾಂದ್ರೆ 1 ತಿಂಗಳು, ಅವ್ರಿಗೆ ಎಷ್ಟು ಸಮಯಕ್ಕೆ ಬೇಕು ನಾವು ಇವ್ಯಾಲ್ಯೂಯೇಟ್ ಮಾಡಿ ಮಾತ್ರ ಕೊಡೋದು. ಲೋ ಡೋಸಲ್ಲಿ ಕೊಡ್ತೇವೆ, ಮತ್ತೆ ಯಾವಾಗ ಅವ್ರು ಸ್ವಲ್ಪ ಸ್ಟೇಬಲ್ ಆಗ್ತಾರ ಅದನ್ನು ಇಮಿಡಿಯೇಟ್ಲಿ ನಾವು ಕಡಿಮೆ ಮಾಡಿ ನಿಲ್ಲಿಸ್ತೇವೆ. ಓಕೆ, ಈ ಮೆಡಿಸಿನ್ಸ್ ಏನು ಮಾಡ್ತಾರೆ ಅಂದರೆ ಜನರು ಹೋಗಿ ಫಾರ್ಮಸಿಯಲ್ಲಿ ತಗೊಳ್ಳೋದು,
ನಿದ್ರೆ ಬರಲ್ಲ ಅಂದ್ರೆ ತಗೊಳ್ಳೋದು, ಆ ಥರ ಆ ಮೆಡಿಸಿನ್ಗೆ ಅವರು ಅಡಿಕ್ಟ್ ಆಗಿ ಹೋಗ್ತಾರೆ. ಅದಕ್ಕೆ ಈಗ ಗೌರ್ಮೆಂಟ್ ಅದು ರೆಗ್ಯುಲೇಷನ್ ಮಾಡಿದ್ದಾರೆ, ನಾವು ಪ್ರಿಸ್ಕ್ರಿಪ್ಷನ್ ಕೊಡೋದೇ ಇದು ಮೆಡಿಸಿನ್ಸ್ ಕೊಡ್ಲಿಕ್ಕೆ ಆಗಲ್ಲ ಅಂತ. ಇದು ಮೆಡಿಸಿನ್ಸ್ ಮತ್ತು ಥೆರಪಿ ತಗೊಂಡ್ರೆ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೆಡಿಸಿನನ್ನು ಸಹ ನಿಲ್ಲಿಸ್ತೇವೆ, ಥೆರಪಿಯನ್ನು ಸಹ ನಿಲ್ಲಿಸ್ತೇವೆ. ನಿಮಗೆ ಯಾವಾಗ ಬೇಕೋ ಆವಾಗ ಹಿಂದೆ ಬಂದು ಥೆರಪಿಸ್ಟ್ ಹತ್ರ ಕನ್ಸಲ್ಟ್ ಮಾಡ್ಬೋದು. ಓಕೆ, ಅಕಸ್ಮಾತ್ ಆಗಿ ಅವರಷ್ಟಕ್ಕೆ ಈ ಮೆಡಿಸಿನ್ ಎಲ್ಲ ನಿಲ್ಲಿಸಿದ್ರೆ ಆಗ ಏನು ಪರಿಣಾಮ ಆಗುತ್ತೆ ಅಂತ? ಓಕೆ, ನಿಮ್ಮಷ್ಟಕ್ಕೆ ಮೆಡಿಸಿನ್ಸ್ ಒಂದು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಡಾಕ್ಟರ್ಸ್ ಮೆಡಿಸಿನ್ ಶುರು ಮಾಡಿದರೆ ನಾವೇ ಮೆಡಿಸಿನ್ ಶುರು ಮಾಡ್ತೇವೆ, ನಾವೇ ಅಡ್ಜಸ್ಟ್ ಮಾಡ್ತೀವಿ, ನಾವೇ ಅದನ್ನು ನೋಡಿ ನೀವು ಹೇಗಿದ್ದೀರ ಅಂತ ನೋಡಿ ನಾವೇ ನಿಲ್ಲಿಸ್ತೇವೆ. ಯಾಕಂದರೆ ಮೆಡಿಸಿನ್ ಸಡನ್ ಆಗಿ ನಿಲ್ಲಿಸಿದ್ರೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಸಡನ್ ಆಗಿ ಮೆಡಿಸಿನ್ ಸ್ಟಾಪ್ ಮಾಡುವಾಗ, ಯಾಕಂದರೆ ನಮ್ಮ ಮೆಡಿಸಿನ್ಸ್ ಸ್ವಲ್ಪ ಬ್ರೈನ್ ಮೇಲೆ ಆ್ಯಕ್ಟ್ ಆಗೋದಲ್ಲ, ಮೆದುಳು ಮೇಲೆ ಆ್ಯಕ್ಟ್ ಆಗೋದು. ಸಡನ್ ಆಗಿ ನಿಲ್ಲಿಸಿದ್ರೆ ಕೆಲವರಿಗೆ ಸ್ವಲ್ಪ ಮೂಡಲ್ ಚೇಂಜಸ್, ಕೆಲವರಿಗೆ ಸುಸ್ತು, ತಲೆನೋವು ಅದೆಲ್ಲ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೆಡಿಸಿನ್ಸ್ ನಿಲ್ಲಿಸುವಾಗ ಸಹ ಕಡಿಮೆ ಕಡಿಮೆ ಮಾಡಿ ಬಾಡಿಗೆ ಅಡ್ಜಸ್ಟ್ ಮಾಡಿ, ಮೆದುಳಿಗೆ ಅಡ್ಜಸ್ಟ್ ಮಾಡಿ ನಿಲ್ಲಿಸಬೇಕು. ಅದಕ್ಕೆ ನಿಮ್ಮಷ್ಟಕ್ಕೆ ಮೆಡಿಸಿನ್ಸ್ ಒಂದು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಓಕೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ ಕೆಲವೊಂದು ಆತಂಕ ಬಂದಾಗ ಕೆಲವೊಬ್ಬರಿಗೆ ಹದಿಹರೆಯದಲ್ಲೆಲ್ಲ ಆತಂಕ ಆರಂಭ ಆಗತ್ತೆ. ಸೊ ಅಂತ ಟೈಮಲ್ಲಿ ಇದು ವಯಸ್ಸಿನ ವಿಚಾರ ಇರ್ಬೋದು, ಅದಕ್ಕೋಸ್ಕರ ನಮಗೆ ಆತಂಕ ಆಗ್ತಾ ಇದೆ ಅಂತ ಚಿಕಿತ್ಸೆ ಪಡೆಯದೇ ಬಿಡ್ತಾರೆ. ಸೊ ಇಂಥವರಿಗೆ ಏನು ಪರಿಣಾಮ ಬೀರುತ್ತೆ? ಏಜಿನ ಓಲ್ಡರ್ ಏಜ್ ಅಲ್ಲ, ಓಲ್ಡರ್ ಏಜಲ್ಲಿ ಒಂದಂದರೆ ಆಂಗ್ಸೈಟಿ ಪ್ರಾಬ್ಲಮ್ಸ್ ಬರೋದು ಯಾವಾಗ ಅಂದರೆ ನಿಮ್ಮದು ಫ್ಯಾಮಿಲಿ ನಿಮ್ಮ ಜೊತೆ ಇರುತ್ತೆ ಫುಲ್ ಲೈಫ್. ಓಲ್ಡ್ ಆಗುವಾಗ ನೀವೇ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ಮ ಲೈಫನ್ನು ನೀವೇ ನೋಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಯಂಗರ್ ಏಜಲ್ಲಿ ಸಹ ಆಗತ್ತೆ. ಯಂಗರ್ ಏಜಲ್ಲಿ ಏನಾಗುತ್ತೆ ಅಂದರೆ ಸಿಚುವೇಶನ್ ಬೇಸ್ಡಲ್ಲಿ ಆಂಗ್ಸೈಟಿ ಶುರು ಆಗೋದು. ಓಲ್ಡರ್ ಏಜಲ್ಲಿ ಏನಂದರೆ ಮನೆ ಬಿಟ್ಟು ಮಕ್ಕಳೆಲ್ಲ ಹೋಗಿದ ನಂತರ ಮನೆಯಲ್ಲಿ ಒಂದು ಖಾಲಿ ಅಂತ ಆಗುತ್ತೆ. ಇಲ್ಲಾಂದರೆ ಅವರಿಗೆ ಒಂದು ಕಾಯಿಲೆ ಆ ಥರ ಏನಿದ್ರೆ ನನಗೆ ಏನು ಆಗ್ಬೋದಾ, ನಾನು ಬೀಳಿದ್ರೆ ನನಗೆ ಯಾರು ನೋಡ್ತಾರೆ, ನನಗೆ ಹಾರ್ಟ್ ಅಟ್ಯಾಕ್ ಆ ಥರ ಯಾರು ನೋಡ್ತಾರೆ, ಇದೆಲ್ಲ ಯೋಚನೆಯಲ್ಲಿ ಅವರಿಗೆ ಸ್ವಲ್ಪ ಆಂಗ್ಸೈಟಿದು ಪ್ರಾಬ್ಲಮ್ಸ್ ಆಗ್ಬೋದು. ಓಕೆ, ಕೆಲವೊಂದು ಮಾನಸಿಕ ಆರೋಗ್ಯದ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿರುತ್ತೆ ಜನರಲ್ಲಿ, ಅದು ಯಾವುವು ಅಂತೇಳಿ? ಫಸ್ಟ್ ಅಂದರೆ ಮಾನಸಿಕ ಕಾಯಿಲೆಯಲ್ಲಿ ನೀವು ಸ್ವಲ್ಪ ಪಾಸಿಟಿವ್ ಥಿಂಕ್ ಮಾಡಿದರೆ ಅದು ಒಂದು ಸಿಚುವೇಶನ್ನು ಮತ್ತೆ ಹೋಗ್ಬಿಡುತ್ತೆ ಆ ಥರ ಅಂತ ಇರುತ್ತೆ. ಅದು ಒಂದು. ಅದು ಬಿಟ್ಟು ಮೆಡಿಸಿನ್ಸ್ ಬಗ್ಗೆ ಅಂದರೆ ಮೆಡಿಸಿನ್ಸ್ ತಗೊಂಡ್ರೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀರಾ. ಒಂದ್ಸತಿ ತಗೊಂಡ್ರೆ ಮೆಡಿಸಿನ್ ಲೈಫ್ ಲಾಂಗ್ ತಗೊಳ್ಬೇಕು, ನಿಲ್ಲಿಸ್ಲಿಕ್ಕಾಗಲ್ಲ ಅದಂತ ಹೇಳ್ತಾರೆ. ಅದು ಬಿಟ್ಟು ಇನ್ನೊಂದಂದರೆ ನಿಮಗೆ ಮಾನಸಿಕ ತೊಂದರೆ ಇದ್ದರೆ ನಿಮ್ಮ ಜೀವನ ಹಾಳಾಗಿ ಹೋಗ್ಬಿಡ್ತದೆ, ಆ ಥರದ ಯೋಚನೆ ಇರುತ್ತೆ. ಮತ್ತು ಹೆಲ್ಪ್ ತಗೊಳ್ಲಿಕ್ಕೆ ಸೈಕ್ಯಾಟ್ರಿಸ್ಟ್ ಅಂತ ಬಂದರೆ ನಿಮಗೆ ಏನು ಹುಚ್ಚಿದೆಯಾ ಆ ಥರದ್ದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನಾವು ನಮ್ಮ ಜೀವನದಲ್ಲಿ ಫಿಸಿಕಲ್ ಹೆಲ್ತ್, ನಮ್ಮದು ಬಾಡಿದ ಹೆಲ್ತ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವ ಅಷ್ಟೇ ಹೆಲ್ತ್ ನಮ್ಮದು ಮೆಂಟಲ್ ಹೆಲ್ತಿಗೆ ಸಹ ಕೊಡಬೇಕು. ಕೆಲವೊಂದು ಉದ್ಯೋಗ ಇರ್ಬೋದು, ಇಲ್ಲ ಪರೀಕ್ಷೆ, ಈ ಸಂಬಂಧದ ವಿಚಾರದಲ್ಲಿ ಅವರ ಆತಂಕಕ್ಕೆ ಒಳಗಾಕಿದ್ರೆ ಅಂಥವರು ಯಾವ ರೀತಿಯ ಒಂದು ಸರಳ ಕ್ರಮಗಳನ್ನು ಉಪಯೋಗಿಸಬಹುದು? ಓಕೆ, ಎಕ್ಸಾಮ್ಸಿಗೆಲ್ಲ ಪ್ರಿಪೇರ್ ಮಾಡುವಾಗ ಒಂದಂದರೆ ಪ್ರಿಪ್ರೇಷನ್ ಸ್ವಲ್ಪ ಬೇಗ ಶುರು ಮಾಡಿ. ಓಕೆ, ಸ್ವಲ್ಪ ದಿನಕ್ಕೆ ಒಂದು ನಿಮಗೆ ಫುಲ್ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಮಾಡಲಿಕ್ಕಿದ್ರೆ ಅದನ್ನು ಸ್ಪ್ಲಿಟ್ ಮಾಡಿ ಸ್ವಲ್ಪ 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 ರಿವೈಸ್ ಮಾಡ್ತಾ ಇಟ್ಕೊಳ್ಳಿ, ಆವಾಗ ಆಂಗ್ಸೈಟಿ ಆಗಲ್ಲ. ಇದರ ಜೊತೆ ನಿಮಗೆ ಬೈ ಚಾನ್ಸ್ ಭಯ ತುಂಬ ಆದರೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಾಂದರೆ ಪ್ರೀತಿಯವರ ಹತ್ರ ಮಾತಾಡಿ, ಶೇರ್ ಮಾಡಿದಾಗ ನಿಮ್ಮದು ಆಂಗ್ಸೈಟಿ ಕಡಿಮೆ ಆಗುತ್ತೆ. ಮತ್ತು ಅದು ಬಿಟ್ಟು ಎಕ್ಸಾಮ್ ನಿಮ್ಮ ಲೈಫಲ್ಲಿ ಬರ್ತದೆ ಹೋಗುತ್ತೆ. ಓಕೆ, ನಿಮಗೆ ಎಷ್ಟು ಪ್ರಿಪೇರ್ ಮಾಡ್ಲಿಕ್ಕಾಗತ್ತಾ ಪ್ರಿಪೇರ್ ಮಾಡಿ. ಓಕೆ, ಫುಲ್ ಫೋಕಸಲ್ಲಿ ಪ್ರಿಪೇರ್ ಮಾಡಿ. ಬಟ್ ಅದು ಒಂದು ನಿಮ್ಮ ಲೈಫಿದು ಭಾಗ ಮಾತ್ರ, ನಿಮ್ಮ ಫುಲ್ ಲೈಫ್ ಅಲ್ಲ ಅಂತ ಎನ್ಸ್ಕೊಳ್ಬೇಕು. ಓಕೆ, ಇನ್ನು ಕೆಲವೊಂದು ಮಾನಸಿಕ ಆರೋಗ್ಯ ಹಾಗೇನೆ ದೈಹಿಕ ಆರೋಗ್ಯ ಅನ್ನೋದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಈಗ ಮಾನಸಿಕ ಆರೋಗ್ಯ ಕೆಟ್ಟರೆ ಅದು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ? ಮಧುಮೇಹ, ಹೃದಯ ಸಂಬಂಧಿ ಈ ಥರ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇದೆಯಾ? ಹೇಗೆ? ಹೌದು, ಡೆಫಿನೆಟ್ಲಿ ಅದು ಮೈಂಡ್ ಬಾಡಿ ಕನೆಕ್ಷನ್ ಅಂತ ಹೇಳ್ತೇವೆ. ಮನಸ್ಸಿಗೆ ಸ್ವಲ್ಪ ಸುಸ್ತಾದರೆ, ಮನಸ್ಸದು ಕಾಯಿಲೆ ಇದ್ದರೆ, ಈಗ ಸ್ಟ್ರೆಸ್ಸನ್ನೇ ತಗೊಳ್ಳಿ. ಓಕೆ, ನಮಗೆ ಕ್ರಾನಿಕ್ ಆಗಿ ತುಂಬ ಸಮಯಕ್ಕೆ, ವಾರಕ್ಕೆ, ತಿಂಗಳಿಗೆ ಸ್ಟ್ರೆಸ್ಸೇ ಇದ್ದರೆ ಆವಾಗ ನಮ್ದು ಎದೆ ಬಡಿತ ಜಾಸ್ತಿ ಆಗುತ್ತೆ, ಬೆವರುದು ಜಾಸ್ತಿ, ಬ್ರೀದಿಂಗ್ ಡಿಫಿಕಲ್ಟೀಸ್ ಆಗುತ್ತೆ.
ಇದರಿಂದ ಲಾಂಗ್ ಟರ್ಮಲ್ಲಿ ನಿಮ್ಮದು ಹಾರ್ಟ್ ಮೇಲೆ ಇಲ್ಲಾದರೆ ಶುಗರ್, ಡಯಾಬಿಟೀಸು, ಬಿ ಪಿ ಕಾಯಿಲೆ ಇದೆಲ್ಲ ಬರುವುದು ಚಾನ್ಸಸ್ ಇರುತ್ತೆ. ನಮ್ಮದು ಸ್ಟ್ರೆಸ್ ಅಂದರೆ ನಮ್ಮದು ಬಾಡಿಯಲ್ಲಿ ನಮ್ಮದು ಎಲ್ಲ ಪಾರ್ಟ್ಸಿಗೆ ಅದರದ್ದು ಒಂದಿಲ್ಲಾದರೆ ಇಲ್ಲ ಇನ್ನೊಂದು ಪರಿಣಾಮ ಬೀಳೋದು ಉಂಟು. ನಿಜ. ಇನ್ನು ನಮ್ಮ ಒಂದು ಜೀವನದಲ್ಲಿ ಒತ್ತಡ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾರಣದಿಂದ ವೀಕ್ಷಕರಿಗೆ ಒಂದು ಪ್ರೇರಣಾದಾಯಕ ಸಂದೇಶ ನೀಡೋದಾದ್ರೆ? ಓಕೆ, ಒತ್ತಡ ಜೀವನದಲ್ಲಿ ಇರೋದು ಒಂದು ಸಹಜ, ನಾರ್ಮಲ್. ಇದನ್ನು ನಾವು ಕಂಪ್ಲೀಟಾಗಿ ನಮಗೆ ಎಲಿಮಿನೇಟ್ ಮಾಡಲಿಕ್ಕೆ ಆಗಲ್ಲ, ಬಟ್ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವು ಕಲಿಯಬಹುದು. ಬೈ ಚಾನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಸಿಚುವೇಶನ್ ಬಂದರೆ ಬೇರೆಯವ್ರ ಹತ್ರ ಹೋಗಿ ಹೆಲ್ಪ್ ಕೇಳಲಿಕ್ಕೆ ನಾಚಿಕೆ ಮಾಡ್ಕೊಳ್ಬೇಡಿ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.